Shubhodaya, I am ready for positive change. ಶುಭೋದಯ. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಯಾಕೆ ಇವತ್ತು ಲಿಂಕ್ ಹಾಕಿರ್ಲಿಲ್ಲ? ನಾ ಕ್ಲಾಸ್ ಇಲ್ವೇನೋ ಅನ್ಕೊಂಬಿಟ್ಟು ಮಲಿಕೊಂಬಿಡ್ತಿದ್ದೆ. ಹೌದಾ? ಲಿಂಕ್ ಅದು ನಿನ್ನೆ ಮರ್ತೋಗ್ಬಿಟ್ಟಿದ್ದಾರೆ ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್. ಹ್ಮ್ ಅದೇ ಅನ್ಕೊಂಡೆ, ಏನೋ ಹುಷಾರಿಲ್ಲ ಅಂತಿದ್ರು, ಅದಕ್ಕೆ ಮರ್ತ್ಬಿಟ್ಟಿರ್ಬೇಕೆಲ್ಲೋ. ಮಲ್ಲಗ್ ಬಿಟ್ಟಿದ್ದಾರೆ. ಮಲಗ್ಬಿಟ್ಟಿದ್ದಾರೆ. ನನಗೂ ನೆನ್ಪಿತ್ತು, ನಾನು ಬರೋದ್ ಸ್ವಲ್ಪ ಲೇಟ್ ಆಯ್ತು, ಹೊರಗಡೆ ಹೋಗಿದ್ದೆ. ಹ್ಮ್ ಹಾಕಿರ್ಬೋದೇನೋ ಅನ್ಕೊಂಡು ನಾನು ಮಲಗ್ಬಿಟ್ಟೆ. ಈಗ ನೋಡಿದ್ರೆ ಹ್ಮ್ ನಾನು ಈಗ ನೋಡಿದ್. ಇವತ್ತು ರಜೆ ಕೊಟ್ಬಿಟ್ಟಿದ್ದಾರೆ ಅನ್ಕೊಂಡ್ರ? ವಿತೌಟ್ ರೀಸನ್ ಕೊಡಲ್ಲ. ಏನಾದ್ರು ಇಲ್ಲಿ ನೆಟ್ ಸಮಸ್ಯೆ ಆಗಿ ಕನೆಕ್ಟ್ ಆಗಕ್ ಆಗಲ್ಲ ಅಂದ್ರೆ ಅವಾಗ ಮೆಸೇಜ್ ಹಾಕ್ಬಿಡ್ತೀನಿ ಅಷ್ಟೇ. ಹ್ಮ್ ನಿಲ್ಸಲ್ಲ ಅಂದ್ರೆ ಮಧ್ಯದಲ್ಲಿ ನಿಲ್ಸ್ಬಾರ್ದು, ನಿಲ್ಸಿದ್ರೆ ಫ್ಲೂ ಕಟ್ ಆಗತ್ತೆ. ಹ್ಮ್ ಹೌದು. ಅದಕ್ಕೆ ಸಂಡೇನೂ ಮಾಡೋಣ ಅಂತ ಅದಕ್ಕೆ ಪ್ಲಾನ್ ಮಾಡ್ತಾ ಇರೋದು. ಓಕೆ, ಎಲ್ಲ 5 ಗಂಟೆಗೆ ಬಂದ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. 5, 6 ಆಯ್ತು, ಇನ್ನು 5 ಜನ ಬಂದಿದ್ದಾರೆ. ಅಷ್ಟೇ, 5 ಜನ ಬಂದಿರೋದು. ಹ್ಮ್ ಶುಭ ಮುಂಜಾನೆ ಪುನರ್ವಸ್ ಸರ್. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಎಸ್. ಶುಭೋದಯ ಮೇಡಮ್. ಶುಭೋದಯ. ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಿದೆ. ಕೇಳಿಸ್ತಿದೆ, ಕೇಳಿಸ್ತಿದೆ. ಹ್ಮ್ ಟ್ರಿಪ್ ಮಾಡಿದ್ರೆ ಯಾವ್ಯಾವ ಬರ್ತೀರಾ? ಯಾವಾಗ? ಇನ್ನೊಂದು 10, 15 ದಿವಸ, 20 ದಿವಸದೊಳಗಡೆ. ಹ್ಮ್ ಒಂದು ಜೂನ್ 1, 2, 3, 4 ನಾನಿರಲ್ಲ. ಜುಲೈ ಅಲ್ಲ? ಜುಲೈಯಲ್ಲಿ. ಇದು ಜೂನ್ ಅಲ್ವಾ? ಜುಲೈಯಲ್ಲಿ ಜುಲೈಯಲ್ಲಿ ಹಾ 1, 2, 3, 4 ನಾನು ಫಂಕ್ಷನ್. ಟ್ರಿಪ್ ಹೋಗ್ತಾ ಇದ್ದೀನಿ. ಓ ಗುಡ್. ಯಾವ ಕಡೆ? ಕಾಶಿ, ಅಯೋಧ್ಯ, ಇದು ಇನ್ನೊಂದೇನು, ಪ್ರಯಾಗ್. ಗುಡ್. 4 ದಿನ ಇರಲ್ಲ. ಓಕೆ ಓಕೆ, ಡನ್. ನಾವು ಒನ್ ಡೇ ಟ್ರಿಪ್ ಮಾಡೋದು, ಬೆಳಿಗ್ಗೆ ಹೋಗಿ ಸಂಜೆ ಬರೋದು. ಸ್ವಲ್ಪ ಹ್ಮ್ ಯಾವ್ದಾದ್ರು ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಹಾ ಅದು ಮಾಡಿದ್ರೆ ಬರ್ತೀರಾ? ಬರ್ತೀವಿ, ಅದ್ ನೋಡಿಲ್ಲ. ಇಲ್ಲ ಅಂದ್ರೆ ಸುಬ್ರಹ್ಮಣ್ಯ ಅದು ಮಾಡೋಣ ಅಂತ. ಏನಾದ್ರೂ ಇದು ದೋಷ ಇದ್ರೆ, ನಾಗದೋಷ ಏನಾದ್ರು ಇದ್ರೆ ಅದು ಸುಬ್ರಹ್ಮಣ್ಯದ್ದು ಅಂದ್ರೆ ಸೊ ನಾಗಲ ಮಡಿಕೆ, ಕುಕ್ಕೆ, ಘಾಟಿ ಸುಬ್ರಹ್ಮಣ್ಯ, ಅದಾದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ, ಮೂರನ್ನ ದರ್ಶನ ಮಾಡ್ಬೇಕು ಒಂದೇ ದಿವಸದಲ್ಲಿ. ಹ್ಮ್ ಆ ತರ. ಹ್ಮ್ ಮೀ ಮೀ ಅಂದ್ರೆ ಬರ್ತೀನಿ ಅಂತನಾ? ಹ್ಮ್ ಅಲ್ಲ, ಇಲ್ಲಿ ಒಬ್ರು ಯಾರೋ ಮೀ ಅಂತ ಹಾಕಿದ್ದಾರೆ. ಮೀ ಅಂದ್ರೆ ಬರ್ತೀರಾ? ಎಸ್, ಓಕೆ. ನಾಗದೋಷ ಏನಾದ್ರು ಇದ್ರೆ ಸರಿ ಹೋಗುತ್ತೆ ಅಂತ ತುಂಬಾ ಜನ ಮಾಡ್ತಾ ಇದಾರೆ ಅದನ್ನ. ನೋಡೋಣ, ಏನೇನೇನೇನೋ ಮಾಡಿದ್ರು ಸರಿ ಹೋಗಲ್ಲ, ಕೆಲವೊಂದ್ಸರಿ ದರ್ಶನ ಮಾಡೋದ್ರಿಂದ ಹೋಗ್ಬೋದು ಅಂತೆ. ಅಂದ್ರೆ ಒಂದೇ ದಿವಸದಲ್ಲಿ ಮಾಡ್ಬೇಕು, ನೈಟ್ ಹೊರಡಬೇಕು. ಕುಕ್ಕೆ ದೂರ ಇದೆ ಅಲ್ವಾ? ಹ್ಮ್ ಅವರು ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಹೇಗೆ ಅಂತೇಳಿ. ಒಟ್ನಲ್ಲಿ ಒಂದು ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಹ್ಮ್ ಹ್ಮ್. ಬೇರೆಯವ್ರು ಕರ್ಕೊಂಡು ಹೋಗೋದಾ ಇದು? ಅಂದ್ರೆ ನಮ್ಗೆ ಗೊತ್ತಾಗಲ್ವಲ್ಲ ಮೇಡಮ್, ಯಾವ ಟೈಮ್ ಪಿಕಪ್ ಮಾಡೋದು, ಹೆಂಗ್ ಹೋಗಿ ಫಸ್ಟ್ ಯಾವ್ದು ಮಾಡ್ಬೇಕು ಅಂತ. ಅಂದ್ರೆ ಇವ್ರು ಹ್ಮ್ ಅಂದ್ರೆ ಕರ್ಕೊಂಡು ಹೋಗೋದು ನಾವೇನೆ. ಇವ್ರು ಇರ್ತಾರಲ್ಲ ಟ್ರಾನ್ಸ್ಫರ್, ಆರ್ಗು ಅವ್ರಿಗೆ ಹೋಗಿ ಹೋಗಿ ಆರ್ಗು ಇರುತ್ತಲ್ಲ. ಹ್ಮ್ ಬೇರೆಯವ್ರಿಗೆಲ್ಲ ಟ್ರಿಪ್ ಮಾಡಿ ರೂಢಿ ಇರುತ್ತಲ್ಲ ಟ್ರಾನ್ಸ್ಪೋರ್ಟ್ ಅವರು, ಅವ್ರಿಗೆ ಹ್ಮ್ ಅವರಿಗೆ ಆರ್ಗನೈಸ್ ಎಲ್ಲ ನಾವೇ ಮಾಡೋದು, ಕರ್ಕೊಂಡು ಹೋಗೋದು ಇದೆಲ್ಲ ನಾವೇನೆ. ಟ್ರಾನ್ಸ್ಪೋರ್ಟ್ ಹ್ಮ್ ಕರೆಕ್ಟ್ ಎಕ್ಸ್ಪರ್ಟ್ ಇರೋರನ್ನ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಅದು ಮಾಡಿನೂ ವೇಸ್ಟ್ ಅಂತ. ಆದಿರಂಗ ಅಂತ ಅಲ್ಲ, ನಾವ್ ಇಷ್ಟೇ ಜನ ಇರಲ್ಲ, ಬೇರೆಯವರು ಇರ್ತಾರ ಅಂತ ನಂಗೆ ಕೇಳ್ತಿರೋದು.
ಬೇರೆಯವರು ಇರ್ತಾರೆ, ಬರೀ ನಾವಷ್ಟೇ ಅಲ್ಲ, ಹಾ ಅದೇ ಅದೇ ಬೇರೆ ಹೊರಗಿನವರು ಇರ್ತಾರೆ, ಈ ಕ್ಲಾಸಿಗೆ ಬರ್ದೇ ಇರೋರು ಇರ್ತಾರೆ. ಹಾ ಅದೇ ಅದೇ ಅದಕ್ಕೆ ಕೇಳಿದ್ದು. 10-15 ಜನ ಹೋದ್ರೆ ವರ್ಕೌಟ್ ಆಗಲ್ಲ. ಹಾ ಒಂದ್ ಟಿ ಟಿ ಮಾಡ್ಬೇಕಷ್ಟೇ 15 ಜನಕ್ಕೆ ಅಟ್ಲೀಸ್ಟ್ 16. ಒಂದ್ ಬಸ್ 50 ಜನ ಆದ್ರೂ ಹೋಗ್ಬೇಕು. ಹಾ 50 ಜನ ಹೋದ್ರೆ ಸ್ವಲ್ಪ ಮೋಜು ಮಸ್ತಿ ಜೋಶ್ ಇರುತ್ತೆ. ಜನ ಜಾಸ್ತಿ ಇದ್ದಷ್ಟು ಜೋಶ್ ಇರುತ್ತೆ. 10 ಜನ ಅಂದ್ರೆ ಅದ್ರಲ್ಲಿ ಒಂದ್ 4-5 ಜನ ಮಲ್ಕೊಂಡೇ ಬಿಡ್ತಾರೆ, ಮಿಕ್ಕಿದವರು ಸುಮ್ನೆ ಇದ್ ಮಾಡೋದು. ದರ್ಶನ ಹೌದು. ಜೊತೆನಲ್ಲಿ ಸ್ವಲ್ಪ ಮಸ್ತಿನೂ ಇರ್ಬೇಕಲ್ವಾ, ಬೋರ್ ಆಗ್ಬಾರ್ದಲ್ಲ ಜರ್ನಿ. ಹಾಗಾಗಿ ಹ್ಮ್ ಪ್ಲಾನ್ ಮಾಡ್ತಾ ಇದ್ದೀವಿ. ಆ ಸಕ್ಸಸ್ ಆಯ್ತು ಅಂದ್ರೆ ಮಂತ್ಲಿ ಒನ್ಸ್ ಮಾಡೋಣ ಅಂತ. ಹ್ಮ್ ಬೇರೆ ಬೇರೆ ಅವರು ಅದೇ ನೆನ್ನೆ ಡಿಸ್ಕಸ್ ಮಾಡ್ತಾ ಇದ್ದೆ. ಆಮೇಲೆ ಹನುಮಂತಂದು ಕೂಡ ಹಂಗೆ ಒಂದೇ ದಿವಸದಲ್ಲಿ 3 ಹನುಮಂತನ ದರ್ಶನ ಮಾಡೋದು, ಆ ಥರ ಏನೋ ಇದೆ ಅಂತ ಹೇಳ್ತಿದ್ರು. ಇದು ಎಲ್ಲರೂ ಮಾಡ್ತಾ ಇರ್ತಾರಲ್ಲ ಆಲ್ಮೋಸ್ಟ್ ಈಗ, ಯಾವುದು ಆದಿರಂಗ ಅಂತ್ಯರಂಗ ಮಧ್ಯರಂಗ. ಆದಿರಂಗ ಅಂತಿರಂಗ ಮಧ್ಯರಂಗ ಎಲ್ರು ಸಾಮಾನ್ಯವಾಗಿ ಒಂದ್ ಟೈಮ್ ಬರುತ್ತೆ ಅವಾಗ ಮಾಡ್ತಾರೆ. ಜೀವನದಲ್ಲಿ ಒಂದ್ಸರಿ ಮಾಡ್ಬೇಕಂತೆ ಅದನ್ನ. ಅದೇ ಯಾವತ್ತೋ ಒಂದಿನ ಬರುತ್ತೆ. ಹ್ಮ್ ನಾವೀಗ ಇದು ಸುಬ್ರಹ್ಮಣ್ಯದ್ ಮಾಡೋಣ ಅಂತ, ಯಾರಿಗಾದ್ರೂ ಸ್ವಲ್ಪ ದೋಷ ಇದ್ರೆ ಇದಿದ್ರೆ ಅದು ಮಾಡೋದ್ರಿಂದ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಂಬಿಕೆನೇ ದೊಡ್ಡದಲ್ವಾ, ಅದ್ ಮಾಡೋದ್ರಿಂದ ಸರಿ ಹೋಗುತ್ತೆ ಅಂದ್ರೆ ಮಾಡೋಣ, ಯಾಕೆ ಬೇಡ ಅನ್ನೋದು. ಅದೇ ಆಲ್ಮೋಸ್ಟ್ 90% ಇರುತ್ತೆ ಎಲ್ರಿಗೂ ಸರ್ಪದೋಷ. ಹ್ಮ್ ಸರ್ಪದೋಷ ಅಂದ್ರೆ ಕೆಲವ್ರ ಮನೆಯಲ್ಲಿ ಹಾವು, ನಮ್ ಕಡೆ ಎಲ್ಲ ಹಾವಂತಾನೆ ಹೇಳೋದೇ ಇಲ್ಲ, ಅದಕ್ಕೂ ಭಯ ಪಡ್ತಾರೆ ಜನ. ಬಟ್ ಈ ಕಡೆ ಎಲ್ಲ ನಾನು ನೋಡಿದ್ದೀನಲ್ಲ, ಸಾಯಿಸೋದು ಎಲ್ಲ ಮಾಡ್ತಾರೆ. ಅದು ಏನದು ಫ್ಯಾಮಿಲಿಗೂ ಬಂದ್ಬಿಡುತ್ತೆ ಹೌದೌದು. ದೋಷ. ಜನ್ಮ ಜನ್ಮಾಂತರದ ಪಾಪ ಅದು. ಬಟ್ ಗೊತ್ತಾಗಲ್ಲ ನಮ್ ಕಡೆ. ಅದಕ್ಕೇನೆ ನಾವು ಏನ್ ಮಾಡ್ತಾರೆ ಅಂದ್ರೆ, ಮನುಷ್ಯರಿಗೆ ಹೇಗೆ ಇದೆಲ್ಲ ಮಾಡ್ತಾರಲ್ಲ ಸಂಸ್ಕಾರ, ಅದೇ ರೀತಿ ಅದಕ್ಕೂ ಮಾಡ್ತಾರೆ ನಮ್ ಸೈಡಲ್ಲಿ. ಇಲ್ಲಿ ಅದೇನು ಮಾಡಲ್ಲ. ನೋಡಿ ಸತ್ತೋಗಿರೋದನ್ನ ನಾವು ನೋಡಿದ್ರೆ 1 ವರ್ಷದೊಳಗಡೆ ಸಂಸ್ಕಾರ ಮಾಡ್ಬೇಕು ನಾವು. ಅಷ್ಟೊಂದು ಪವರ್ ಇದೆ, ಅಷ್ಟು ಇದಿದೆ. ತುಂಬಾ ಭಯ ಪಡ್ತಾರೆ. ಅದ್ರದ್ದು ಸ್ಥಾನ, ಅದ್ರದ್ದು ಇದಿದೆ ಅಂತಂದ್ರೆ ಅಲ್ಲಿಗೆ ಹೋಗಕ್ಕೇನೆ ಜನ ಹೆದರ್ಕೋತಾರೆ. ಅಷ್ಟೊಂದು ನಮ್ ಕಡೆ ಮಾಡ್ತಾರೆ. ಇಲ್ಲೇನು ಅಷ್ಟು ಸೀರಿಯಸ್ ಆಗಿ ಮಾಡಲ್ಲ. ಸೊ ಹಾಗಾಗಿ ಇದ್ರೆ ಒಳ್ಳೇದು. ನಾ ಕುಕ್ಕೆನಲ್ಲೆಲ್ಲ ಹೆಜ್ಜೆ ನಮಸ್ಕಾರ ಮಾಡಿದ್ದೀನಿ ಸುಮಾರು ಸಲ. ಬರೀ ಕುಕ್ಕೆಗೆ ಮಾತ್ರ ಹೋಗಿರೋದು, ಇಲ್ಲಿಗೆಲ್ಲ ಹೋಗಿಲ್ಲ, ನಾನು ಹೋಗಿಲ್ಲ. ಹಾಗಾಗಿ ಹೋಗೋಣ, ಬೇರೆ ಕಡೆಯಿಂದನೂ ಜನ ಬರ್ತಿದ್ದಾರೆ. ಸೊ ನಿಮ್ಗೆ ಒಂದ್ಸರಿ ಹೇಳಿದ್ರೆ ಯಾರು ಇಂಟ್ರೆಸ್ಟ್ ಇರೋರು ಬರೋ ಆಗಿದ್ರೆ ಬರ್ಬೋದು. 1 ಡೇ ಇರುತ್ತೆ ಅದು. ಇವತ್ತು ನೈಟ್ ಹೋದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದ್ಬಿಡ್ತೀವಿ, ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀವಿ. ಡೇ ಫುಲ್ ದರ್ಶನ ಮಾಡ್ಕೊಂಡು ನೈಟ್ ವಾಪಸ್ ಬಂದಿರ್ತೀವಿ. ಸಾಮಾನ್ಯ ಸಂಡೇನೆ ಇರ್ತೀರಲ್ಲ. ಸಂಡೇನೆ ಸಂಡೇ ಬೇರೆಯವರೆಲ್ಲ ಬರ್ಬೇಕಲ್ಲ ಮೇಡಮ್. ಅದೇ. ಮಧ್ಯೆ ವೀಕ್ ಡೇಸ್ ಇಟ್ರೆ ಬರೋಕ್ಕಾಗಲ್ಲ ಅಲ್ವಾ. ಹ್ಮ್ ಸಂಡೇ. ಸ್ಯಾಟರ್ಡೆ ನೈಟ್ ಔಟು, ಮಂಡೇ ಮಾರ್ನಿಂಗ್ ಬರಂಗೆ. ಓಕೆ. ಹೌದು. ಬೇರೆ ಯಾವ ಪ್ಲೇಸ್ಗೆ ಹೋಗಲ್ಲ ಮೇಡಮ್, ಕುಕ್ಕಿಂಗ್ ಮಾತ್ರ ಹೋಗಿ ಹೊರಟೆ. ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ನಾಗಲಮಡಿಕೆ, ಅಲ್ಲೊಂದು ಸುಬ್ರಹ್ಮಣ್ಯ ಇದೆ. ಗೊತ್ತು. ಅಷ್ಟು ಮೂರನ್ನು ಒಂದೇ ದಿವಸ ದರ್ಶನ ಮಾಡೋದು. ನಾಗಲಮಡಿಕೆ ಅದೆಲ್ಲಿರೋದು? ನಂಗೂ ಗೊತ್ತಿಲ್ಲ ಮೇಡಮ್, ಅದು ನಾಗಲಮಡಿಕೆ ಅಂತ ಹೇಳಿದ್ರು. ಹತ್ರನೇ ಕೇಳಿದೀವಿ, ಇದೆ. ನೋಡಿಲ್ಲ. ನಾನ್ ನೋಡಿಲ್ಲ. ನಾನು ನಾವು ನೋಡಿಲ್ಲ, ಕೇಳಿದೀವಿ. ಇವಾಗ 3 ನಿಧಾನಪದ ದರ್ಶನ ಮಾಡ್ತಾರೆ ಅಂತ ಕೇಳಿದ್ದೀನಿ ಅಷ್ಟೇ. ಘಾಟಿ ಸುಬ್ರಹ್ಮಣ್ಯನ ನಾನು 1-2 ವರ್ಷದ ಹಿಂದೆ ನೋಡಿದ್ದು, ನೋಡೇ ಇರ್ಲಿಲ್ಲ ನಾನು. ಕುಕ್ಕೆ ಮಾತ್ರ ನೋಡಿದ್ದೆ ಅಷ್ಟೇ. ಕುಕ್ಕೆ ಸಂಸ್ಕಾರ ಎಲ್ಲ ಮಾಡಿದ್ವಿ, ಹಾಗಾಗಿ ಕುಕ್ಕೆ ನೋಡಿದೆ. ಮತ್ತೆ ನಮ್ದು ಆನ್ ದ ವೇ ಅಲ್ಲಿ ನೋಡಿದ್ದೆ. ಈ ಕಡೆ ಘಾಟಿ ಸುಬ್ರಹ್ಮಣ್ಯ ಕೂಡ ನೋಡಿರ್ಲಿಲ್ಲ ನಾನು. ಅದು ತುಂಬಾ ಪವರ್ಫುಲ್ ಇದೆ ಅಂತಲ್ಲ, ಹೋಗ್ಬೇಕು ಅದು. ಹೌದು, ದೊಡ್ಡಬಳ್ಳಾಪುರ. ಸೊ ಹಾಗಾಗಿ ಪ್ಲಾನ್ ಮಾಡಿ ಎಲ್ಲ ಓಕೆ. ಯಾರು ಬರ್ತೀರಿ ಓಕೆ ಅಂತಂದ್ರೆ, ಬಂದಿಲ್ಲ ಅಂದ್ರೆ ಬೇರೆ ಟೀಮ್ ಅವರು ನಾವು ರೆಡಿ ಮಾಡ್ತಾ ಇದ್ದೀವಿ. ಕ್ಲಾಸು ಸಂಕಲ್ಪ ಸ್ಥಿತಿ ಅವ್ರು ಬಿಟ್ಟು ಬೇರೆಯವರು ಕೂಡ ಎಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ ಬೇರೆ ಟೀಮಲ್ಲಿ.
ಅವ್ರ ಜೊತೆನಲ್ಲಿ ಸ್ವಲ್ಪ ಏನಾದ್ರು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಹೋಗ್ ಬಂದ್ಮೇಲೆ ಮೇಡಮ್ ನಮ್ಗೆ ಹೇಳೋದಲ್ವಾ ನಾವು ಬರ್ತಾ ಇದ್ವಿ ಅನ್ಬಾರ್ದಲ್ಲ. ಹೌದು. ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂದ್ರೆ ಜಾಯಿನ್ ಆಗ್ಬೋದು ಟೀಮ್ಗೆ. ನೋಡೋಣ, ಇದು ನಾವು ಒಂದ್ಸರಿ ಮಾಡೋದು ಸಕ್ಸಸ್ ಆಯ್ತು ಅಂದ್ರೆ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಅಂತ. ನಮ್ಗೇನು ಗೊತ್ತಿಲ್ಲಲ್ವಾ ಪ್ಲೇಸಸ್ ಎಲ್ಲ ಕರೆಕ್ಟಾಗಿ. ಸೊ ಹಾಗಾಗಿ ನೋಡೋಣ ಅಂತ. ನಾಳೆ ವಿಶ್ವ ಪರಿಸರ ದಿನ ಇದೆ. ಯಾರೆಲ್ಲ ಗಿಡ ನೆಡ್ತೀರಿ? ಅದು ನನ್ನ ಡೀಟೇಲ್ ಪೋಸ್ಟರ್ ರೆಡಿ ಆದಮೇಲೆ ಟ್ರಿಪ್ದು ಹಾಕ್ತೀನಿ ಗ್ರೂಪಿಗೆ. ಯಾರು ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ, ಓಕೆನಾ? ಸ್ಟಾರ್ಟ್ ಮಾಡೋಣ ಈಗ. ಓಕೆ ಸರ್ ಬಂದಿದ್ದಾರೆ. ಗಿಡ ನೆಡೋದಕ್ಕೆ ಜಾಯಿನ್ ಆಗ್ಬೇಕಾ? ಅಲ್ಲಲ್ಲ, ಟ್ರಿಪ್ಪಿಗೆ ಹ್ಮ್ ಟ್ರಿಪ್ಪಿಗೆ ಪೋಸ್ಟರ್ ರೆಡಿ ಆಗ್ತಾ ಇದೆ. ರೆಡಿ ಆದ ತಕ್ಷಣ ನಾನು ಹೇಳ್ತೀನಿ, ಅಲ್ಲ ಹಾಕ್ತೀನಿ ಗ್ರೂಪಿಗೆ. ಟ್ರಿಪ್ಪಿಗೆ ಯಾರು ಬರೋರು ಇದ್ರೆ ಒನ್ ಡೇ ಟ್ರಿಪ್ಪಿಗೆ ಅದರದ್ದು ಫುಲ್ಲು ಅಮೌಂಟ್ ಎಷ್ಟು ಏನು ಎಲ್ಲ ಹಾಕ್ತೀನಿ. ಏನೇನು ಕೊಡ್ತಾರೆ, ತಿಂಡಿ ಊಟದ ಬಗ್ಗೆ ಎಲ್ಲ ಡೀಟೇಲ್ ಬೇಕಲ್ಲ ನಿಮಗೆ ಕೂಡ, ಅದು ಹಾಕ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂದರೆ ಜಾಯಿನ್ ಆಗ್ಬೋದು. ಅದಕ್ಕೆ ನಾಳೆ ಗಿಡ ನೆಡೋದಕ್ಕೆ ಮಾಡಬೇಕು. ವಿಶ್ವ ಪರಿಸರ ದಿನ ಏನಾದ್ರು ಆಚರಣೆ ಮಾಡಿದ್ರೆ ಸಂಡೇನೋ ಅಥವಾ ನೆಕ್ಸ್ಟ್ ಸಂಡೇನೋ ಅದು ಕೂಡ ಹೇಳ್ತೀನಿ. ಅದು ಕೂಡ ಬಂದು ನೀವು ಜಾಯಿನ್ ಆಗ್ಬೋದು. ಮಾಡ್ತಾರಾ ಇಲ್ವಾ ಈ ವರ್ಷ ನೋಡ್ತೀನಿ. ಲಾಸ್ಟ್ ಇಯರ್ ಎಲ್ಲ ಮಾಡಿದ್ವಿ ವಿಶ್ವ ಪರಿಸರ ದಿನಾಚರಣೆನ. ನಾವೇ ಹೋಗಿ ಗಿಡ ಎಲ್ಲ ನೆಟ್ಟು ಬಂದಿದ್ದೀವಿ. ಈ ವರ್ಷ ಏನಾದ್ರು ಮಾಡಿದ್ರೆ ನಾನು ನಿಮಗೆ, ಯಾಕಂದರೆ ನಾಳೆ ವೀಕ್ ಡೇಸ್ ಇದೆ, ನಾಳೆ ಮಾಡಲ್ಲ. ನಾಳೆ ಪರವಾಗಿ ಯಾವ್ದಾದ್ರು ಸಂಡೇ ಮಾಡ್ತೀವಿ. ಹಂಗೇನಾದ್ರು ಮಾಡಿದ್ರು ಅಂದರೆ ನಾನು ನಿಮಗೆ, ನಮ್ಮ ಟೀಮ್ ಅವರು ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ನಮ್ದು ಅದೊಂದು ಟೀಮ್ ಇದೆ ಎವರ್ಗ್ರೀನ್ ಅಂತ, ಗಿಡ ನೆಡೋದು, ಆಮೇಲೆ ಗೋಶಾಲೆಗೆ ಹೋಗೋದು ಅದೆಲ್ಲ ಮಾಡ್ತೀವಿ. ಈ ಸರಿ ವಿಶ್ವ ಪರಿಸರ ದಿನನ ಆಚರಣೆ ಮಾಡಿದ್ರೆ, ಗಿಡಗಳು ನೆಟ್ಟರೆ ನೀವು ಬಂದು ಜಾಯಿನ್ ಆಗ್ಬೋದು ನಮ್ಮ ಟೀಮಲ್ಲಿ, ಓಕೆನಾ? 17 ನಿಮಿಷ ಆಗೋಯ್ತು, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ ಈಗ. ಓಕೆ. ಎಲ್ಲ ನೇರವಾಗಿ ಕೂತ್ಕೊಳ್ಳಿ. ಲೋಕೇಶ್ ಸರ್ ಯಾಕೋ ಬರ್ತಾ ಇಲ್ಲ, ಟ್ರಿಪ್ ಮುಗಿಸ್ಕೊಂಡು ಬಂದ್ರು ಸ್ಟ್ರೈನ್ ಆಗಿಲ್ಲ, ಇನ್ನೂ ಕಮ್ಮಿ ಆಗಿಲ್ಲ ಇರ್ಬೇಕು ಅನ್ಕೋತೀನಿ. ಮಾಮೂಲಿ ಕೈ ಎರಡನ್ನು ಮೇಲೆತ್ತಿ ಫುಲ್ ಸ್ಟ್ರೆಚ್ ಮಾಡಿ ಮೇಲಕ್ಕೆ. ಬೆನ್ನು ಮತ್ತೆ ಕುತ್ತಿಗೆ ನೇರ ಆದ ತಕ್ಷಣ ಭಸ್ತ್ರಿಕಾನ ಸ್ಟಾರ್ಟ್ ಮಾಡೋಣ. ಯಾರು ಹೊಸಬರು ಬಂದಿಲ್ಲ ಅಲ್ಲ ಇವತ್ತು? ಹೊಸಬರು ಯಾರು ಇಲ್ಲ. ಭಸ್ತ್ರಿಕಾ ಸ್ಟಾರ್ಟ್ ಮಾಡೋಣ. 2 ಸ್ಪೀಡಲ್ಲಿ ಮಾಡಿ. ಮಾಮೂಲಿ ಸ್ಟಾರ್ಟ್.
ಫಸ್ಟ್ ರೌಂಡ್ ಮುಗ್ದಿರೋರು ಮತ್ತೆ ಎರಡನೇ ರೌಂಡ್ ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್. 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 ಈಗ ಕಪಾಲಭಾತಿ ಶುರು ಮಾಡೋಣ. ಸ್ಪೀಡ್ ಕಮ್ಮಿನೇ ಮಾಡಿ, ಸೆಕೆಂಡ್ ರೌಂಡಿಗೆ ಜಾಸ್ತಿ ಮಾಡಿ. ರಿಲ್ಯಾಕ್ಸ್. ಎಸ್, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ. ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡಿ. ಹೆಲ್ದಿಯಾಗಿರೋರು, ಬಿ ಪಿ ಹೈ ಇರೋರು, ಲೋ ಇರೋರು ಸೇಮ್ ಸ್ಪೀಡನ್ನು ಮೇಂಟೈನ್ ಮಾಡಿ. ಓಕೆ, ಜಸ್ಟ್ ಸ್ಟಾರ್ಟ್. ತುಂಬ ಹೊತ್ತು ಮಾಡೋಕ್ಕಾಗಲ್ಲ ಇದು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ 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 ಮಧ್ಯದಲ್ಲಿ ಬ್ರೇಕ್ ತಗೊಂಡು ಮತ್ತೆ ಮತ್ತೆ ಮಾಡಬೇಕು. ಒಂದೇ ಸಮ ಮಾಡಕ್ಕೆ ಹೋದ್ರೆ ಆಮೇಲೆ ಪವರೇ ಸಾಕಾಗಲ್ಲ ಅದು ನಮಗೆ ಮಾಡಲಿಕ್ಕೆ. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಉಜ್ಜಯಿ ಪ್ರಾಣಾಯಾಮ. ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರ್ಲಿ. ಉಸಿರನ್ನ ತಗೊಂಡು ಹೋಲ್ಡ್ ಮಾಡಬೇಕು. ಸಾಧ್ಯವಾದರೆ ಒಂದೆರಡು ರೌಂಡು ಎಕ್ಸ್ಟ್ರಾ ಮಾಡಿ. 5 ರೌಂಡ್ಗಿಂತನೂ ಜಾಸ್ತಿ ಮಾಡಬಹುದು ನೀವು. ಎಸ್, ಈಗ ನಿಧಾನವಾಗಿ ಉಸಿರನ್ನ ತಗೊಂಡು ನಾಭಿಯಲ್ಲಿ ನಿಲ್ಲಿಸೋದು. ಪ್ರಾಣಶಕ್ತಿಯನ್ನ ನಿಲ್ಲಿಸುವಂಥದ್ದು. ಉಸಿರು ಬಿಡಬಾರ್ದು. ಮೂಗಲ್ಲಿ ಬಾಯಲ್ಲಿ ಬಿಡೋವಾಗಿಲ್ಲ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಸಿರನ್ನ ಹಿಡಿದು ಇಟ್ಕೋಬೇಕು. ಓಕೆನಾ? ಎಸ್, ಸ್ಟಾರ್ಟ್. ಇನ್ಹೇಲ್. ದೀರ್ಘವಾದ ಉಸಿರನ್ನ ತಗೋಬೇಕು. ಹಿಂಗಷ್ಟೇ ಅಲ್ಲ,
ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಸಿರನ್ನ ದೀರ್ಘವಾಗಿ ತಗೊಂಡು ಎದೆ ಮುಖಾಂತರ ಸೀದಾ ಅದೆಲ್ಲೋಗ್ಬೇಕು, ಹೊಟ್ಟೆ ಊದ್ಕೋಬೇಕು, ಹೊಟ್ಟೆನಲ್ಲಿ ನಿಂತ್ಕೋಬೇಕು, ಪ್ರಾಣಶಕ್ತಿ ನಾಭಿಯಲ್ಲಿ ನಿಲ್ಬೇಕು. ಆಮೇಲೆ ಏನು ಮಾಡಿ, ಹೋಲ್ಡ್ ಮಾಡಿ, ಹೋಲ್ಡ್ ಇಟ್, ಬಿಡಬೇಡಿ. ನಿಮ್ಗೆ ಎಷ್ಟೊತ್ತು ಸಾಧ್ಯವೋ ಅಷ್ಟೊತ್ತು ಇಡೀರಿ. ಆಮೇಲೆ ಉಸಿರನ್ನ ಹೊರಗಾಕಿ. ಬಾಯಿಯ ಮುಖಾಂತರ ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡಿ. ಏನೋ ಒಂಥರ ಬಾಡಿ ರಿಲೀಫ್ ಆಗುತ್ತೆ ಅಲ್ವಾ, ತುಂಬಾ ಖುಷಿ ಆಗುತ್ತೆ, ಬಾಡಿ ಹಗುರ ಆಗುತ್ತೆ. ಆ ಇದು ತುಂಬಾ ಪವರ್ಫುಲ್ ಪ್ರಾಣಾಯಾಮ. ಇದು ಮಾಡೋದ್ರಿಂದ ನಮ್ಮ ಸ್ವರ ಅಂದ್ರೆ ಉಸಿರಾಟ, ನಮ್ಮ ನಾಡಿ ಏನಿದಾವೆ, ಚಂದ್ರನಾಡಿ ಸೂರ್ಯನಾಡಿ ಪರ್ಫೆಕ್ಟ್ ಆಗ್ತವೆ. ಅಂದ್ರೆ ಕರೆಕ್ಟ್ ಟೈಮಿಗೆ ಅದಾದ ಟೈಮಿಗೆ ಅದು ಓಪನ್ ಆಗುತ್ತೆ. ನಾವು ಕೃತಕವಾಗಿ ಓಪನ್ ಮಾಡ್ಕೊಳ್ಳೋ ಇದು ಇರೋದಿಲ್ಲ. ಕೆಲವ್ರಿಗೆ ಇಡೀ ದಿನ ಬಲಗಡೆನೇ ಉಸಿರಾಡ್ತಿರ್ತಾರೆ, ಸೂರ್ಯನಾಡಿಯಲ್ಲೇ ಇರ್ತಾರೆ. ಕೆಲವರು ಇಡೀ ದಿನ ಚಂದ್ರನಾಡಿಯಲ್ಲೇ ಇರ್ತಾರೆ. ಇನ್ನು ಕೆಲವರು ಸುಷುಮ್ನದಲ್ಲಿರ್ತಾರೆ. ಸುಷುಮ್ನ ಯಾವಾಗಲೂ ಲಾಂಗ್ ಟೈಮ್ ಇರಬಾರ್ದು. ಅದರದ್ದು ಟೈಮು ಕೇವಲ 1 ನಿಮಿಷದೊಳಗಡೆ, ಅಂದರೆ 10ರಿಂದ ಒಂದು ಅರ್ಧ ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ ಸುಷುಮ್ನ. ಹಂಗೆ ಹೋದ್ರೆ ನೀವು ಹೆಲ್ದಿ ಇದ್ದೀರಾ ಅಂತ ಅರ್ಥ. ಸೊ ಈ ಉಜ್ಜಯಿ ಪ್ರಾಣಾಯಾಮ ಏನು ಮಾಡುತ್ತಪ್ಪ ಅಂದರೆ, ಸ್ವರ ವಿಜ್ಞಾನದಲ್ಲಿ ಉಜ್ಜಯಿ ಪ್ರಾಣಾಯಾಮವನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತೀವಿ, ಮತ್ತು ಕಮಲ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಇವೆರಡು ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಉಸಿರಾಟದ ಕ್ರಿಯೆ ಕರೆಕ್ಟಾಗಿ ಇಂಬ್ಯಾಲೆನ್ಸ್ ಆಗೋದಿಲ್ಲ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ಇದನ್ನು ಮಾಡಿಸೋದು. ಉಜ್ಜಯಿ ಪ್ರಾಣಾಯಾಮಕ್ಕೆ ಅಷ್ಟು ಪವರ್ಫುಲ್ ಇದೆ. ಮತ್ತು ನಿಮ್ಮ ನರನಾಡಿಗಳೆಲ್ಲ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಳೋದಂದ್ರೆ ಏನು ಸುಲಭನ? ಉಸಿರಾಟ ಮಾಡೋದಿಲ್ಲ ಅಂದರೆ ನಾವು 1 ನಿಮಿಷನೂ ಇರೋಕ್ಕಾಗಲ್ಲಲ್ವಾ. ಅದೆಲ್ಲ ಅದರ ಮೇಲೆ ಹಿಡಿತ ಸಾಧಿಸಿರೋರು, ಚೆನ್ನಾಗಿ ಮಾಡಿ 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 ಅಭ್ಯಾಸ ಇರೋರು 2-3 ನಿಮಿಷದವರೆಗೂ ಉಸಿರನ್ನ ಕಟ್ಕೊಂಡು ಇರ್ತಾರೆ. ನಮ್ಮ ಕೈಲಿ ಸಾಧ್ಯವಾಗೋದಿಲ್ಲ, ನಾವು ಪ್ರಾಕ್ಟೀಸ್ ಮಾಡಬೇಕಿನ್ನು ಅಲ್ವಾ. ಸೊ ಬೇಕಾದ್ರೆ ಟೈಮರ್ ಇಟ್ಕೊಂಡು ನೋಡಿ ಎಷ್ಟೊತ್ತು ನೀವು ಹಿಡ್ಕೋಬಹುದು ಉಸಿರನ್ನ, ಪ್ರಾಣಶಕ್ತಿಯನ್ನು ನಾಭಿಯಲ್ಲಿ ಎಷ್ಟೊತ್ತು ಉಳಿಸ್ಕೋಬಹುದು ಅಂತ ನಿಮಗೆ ಚೆಕ್ ಮಾಡಬೇಕು ಅಂದರೆ ಟೈಮರನ್ನು ಇಟ್ಕೊಂಡು ನೋಡಿ ಎಷ್ಟೊತ್ತು ಮಾಡ್ತೀರಾ ನೀವು ಅಂತ. 1 ನಿಮಿಷಕ್ಕೆ ಎಷ್ಟು ರೌಂಡ್ ಮಾಡಬಹುದು ಅಂತ ನೋಡಿ, ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಓಕೆನಾ? ಈಗ ಸೆಕೆಂಡ್ ರೌಂಡ್ ಮಾಡೋಣ. ಇನ್ಹೇಲ್, ಆಗ್ಲಿಂದ ಮಾಡ್ಕೊಳ್ರಿ. ನನಗಂತೂ ತಲೆ ಎಲ್ಲ ದಿಮ್ಮನತ್ತೆ ಇದನ್ನು ಮಾಡಿದ್ರೆ. ಎಸ್, ಇನ್ನೊಂದು ರೌಂಡ್ ಮಾಡೋಣ. ಇನ್ಹೇಲ್, ದೀರ್ಘವಾದ ಉಸಿರನ್ನ ತಗೊಳ್ಳಿ, ಮೂಗಿನ ಮುಖಾಂತರ ನಾಭಿಯಲ್ಲಿ ಉಸಿರನ್ನ ನಿಲ್ಲಿಸಿ. ಬಾಯಿಯ ಮುಖಾಂತರ ಉಸಿರನ್ನ ಹೊರಹಾಕಿ. ಓಕೆ, ಯಾರಿಗೆಲ್ಲ ಇದು ಎಫೆಕ್ಟಿವ್ ಕೊಡ್ತಾ ಇದೆ, ಯಾರಿಗೆಲ್ಲ ತಲೆಯೆಲ್ಲ ಬಾಡಿ ಎಲ್ಲ ಹಗುರ ಆಗ್ತಾ ಇದೆ, ಅವರು ಪ್ರಾಣಾಯಾಮ ಆದಮೇಲೆ ಮೀ ಅಂತ ಹಾಕಿ. ಇವಾಗ ಏನು ಹಾಕಕ್ಕೆ ಹೋಗ್ಬೇಡಿ. ಉಜ್ಜಯಿ ಪ್ರಾಣಾಯಾಮ ಎಷ್ಟು ಎಫೆಕ್ಟಿವ್ ಆಗಿದೆ, ಯಾರಿಗೆಲ್ಲ ರಿಸಲ್ಟ್ ಕೊಡ್ತಾ ಇದೆ ಅವರು
ಯಾಕಂದರೆ ಬೇರೆ ಎಲ್ಲದಕ್ಕಿಂತ ಇದು ಫಾಸ್ಟ್ ರಿಸಲ್ಟ್ ಕೊಡುತ್ತೆ. ಇಮಿಡಿಯೇಟ್ ನಮಗೆ ಗೊತ್ತಾಗುತ್ತೆ, ನರನಾಡಿಗಳೆಲ್ಲ ಓಪನ್ ಆಗ್ತಾರೆ, ತಲೆ ಹಗುರ ಆಗೋದು, ಮೈಯೆಲ್ಲ ಹಗುರ ಆಗೋದು, ಏನೋ ಒಂದು ಸ್ಟ್ರೆಸ್ ಹೊರಗಡೆ ಹೋದಂಗೆ ಅನ್ಸೋದು, ಅಷ್ಟೊಂದು ರಿಲೀಫ್ ಕೊಡುತ್ತೆ ಇದು. ಸೊ ಇನ್ನೊಂದು ರೌಂಡ್ ಮಾಡೋಣ. ಎಸ್, 5 ಬಾರಿ. ಈಗ ಆಲ್ರೆಡಿ 3 ಆಯಿತು, 4ನೇದು ಇದು. ನೀವು ಎಕ್ಸ್ಟ್ರಾ ಟೈಮ್, ನಾನು ಮಾತಾಡ್ಬೇಕಾದ್ರೆ ನಿಮಗೆ ಟೈಮ್ ಇದೆ ಅಂದರೆ ಇನ್ನೂ 2 ರೌಂಡ್ ಎಕ್ಸ್ಟ್ರಾ ನೀವು ಮಾಡಿ. ಓಕೆನಾ? ಇನ್ಹೇಲ್, ಬಾಯಿಯ ಮುಖಾಂತರ ಉಸಿರನ್ನು ಹೊರಹಾಕಿ. ಎಸ್, ರಿಲ್ಯಾಕ್ಸ್. ಇನ್ನೊಂದು ರೌಂಡು. ಓಕೆ, ಈಗ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಮುಂದಿನ ಪ್ರಾಣಾಯಾಮಕ್ಕೆ ಹೋಗೋವರೆಗೂ ರಿಲ್ಯಾಕ್ಸ್ ಮಾಡಿ. ಮೂರು ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ರಿಲ್ಯಾಕ್ಸ್. ದೆನ್ ಗೋ ಟು ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮವನ್ನು ಶುರು ಮಾಡೋಣ. ಅಗೇನ್ ನಿಮಗೆ ಗೊತ್ತಿದೆ, ಯಾರಾದರೂ ಹೊಸಬ್ರು ಬಂದಿದ್ರೆ ನೋಡ್ಕೊಳ್ಳಿ. ಕಿವಿಯಲ್ಲಿ ಸಣ್ಣ ಪಾರ್ಟ್ ಇದೆಯಲ್ಲ, ಇದರ ಸಹಾಯದಿಂದ, ಹೆಬ್ಬೆರಳಿನ ಸಹಾಯದಿಂದ ಕಿವಿಯನ್ನು ಮುಚ್ಚಬೇಕು. ಈ ಕಡೆ ಕೂಡ ಕಿವಿಯನ್ನು ಬಂದ್ ಮಾಡಬೇಕು. ಆಮೇಲೆ ಮಿಕ್ಕಿದ 4 ಬೆರಳಿಂದ ಫೇಸ್ ಕವರ್ ಮಾಡಬೇಕು, ಮುಖವನ್ನು ಕವರ್ ಮಾಡಬೇಕು. ಮೊದಲನೇ ಬೆರಳು ಹುಬ್ಬಿನ ಮೇಲೆ ಇರಲಿ, 2ನೇ ಬೆರಳು ರೆಪ್ಪೆ ಮೇಲೆ, 3ನೇದು ಮೂಗಿನ ಕೆಳಗೆ, 4ನೇದು ತುಟಿಯ ಕೆಳಗಡೆ ಇರಲಿ. ಈ ಥರ ಫೇಸನ್ನು ಕ್ಲೋಸ್ ಮಾಡಬೇಕು. ದೀರ್ಘವಾಗಿ ಉಸಿರನ್ನು ತಗೋಬೇಕು. ದುಂಬಿಯಾಗಿ ನಾದವನ್ನು ಮಾಡ್ತಾ ಏನು ಮಾಡಬೇಕು, ಸ್ವರವನ್ನು ಹೊರಗಡೆ ಹಾಕಬೇಕು. ಅದೇನು ಮಾಡುತ್ತೆ, ನಮಗೆ ಗಂಟ್ಲಲ್ಲಿ ನಮ್ಮ ವಿಶುದ್ಧಿ ಚಕ್ರ ಚೆನ್ನಾಗಾಗುತ್ತೆ, ಗಂಟ್ಲು ಚೆನ್ನಾಗಾಗುತ್ತೆ ಅಲ್ವಾ? ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಜಸ್ಟ್ ಸ್ಟಾರ್ಟ್ ಮಾಡೋಣ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಮಾಕಾರವನ್ನು ಉಚ್ಚಾರಣೆ ಮಾಡ್ತಾ ಉಸಿರನ್ನು ಹೊರಗೆ ಹಾಕ್ಬೇಕು.
ಕಿವಿ ಫುಲ್ಲು ಬಿಸಿ ಆಗುತ್ತೆ. ಪ್ರಾಣಾಯಾಮಕ್ಕೆ ಎಷ್ಟು ಶಕ್ತಿ ಇದೆ ನೋಡಿ. ಕಿವಿ ಫುಲ್ಲು ಬಿಸಿ ಆಗುತ್ತೆ, ಮೈಂಡೆಲ್ಲ ಫುಲ್ಲು ಓಪನ್ ಆದಂಗೆ ಅನಿಸುತ್ತೆ. ಯಾರಿಗೆಲ್ಲ ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಇದೆ, ವಿನಾಕಾರಣ ಟೆನ್ಷನ್ ಮಾಡ್ಕೊಳ್ಳೋದು, ಅಲ್ಲಿ 1 ರೂಪಾಯಿ ಟೆನ್ಷನ್ಗೆ 10 ರೂಪಾಯಿ ಟೆನ್ಷನ್ ಮಾಡ್ಕೊಳ್ಳೋದು, ಅವಶ್ಯಕತೆಗಿಂತ ಜಾಸ್ತಿ ತಲೆ ಬಿಸಿ ಮಾಡ್ಕೊಳ್ಳೋದು, ಇದೆಲ್ಲ ಕಮ್ಮಿ ಆಗುತ್ತೆ ಭ್ರಾಮರಿ ಪ್ರಾಣಾಯಾಮ. ಏನೋ ಒಂದು ಮಾಡೋಣ, ಆಗತ್ತೆ ಹೋಗುತ್ತೆ, ಮಾಡಿದ್ರಾಯ್ತು ಅನ್ನೋ ಒಂದು ಸಮಾಧಾನ ತಗೊಳ್ಳೋವಂಥ ಶಕ್ತಿ ಬರುತ್ತೆ. ಎಂಥದ್ದೇ ಸಮಸ್ಯೆ ಇದ್ರೂ ಈಸಿಯಾಗಿ ಫೇಸ್ ಮಾಡೋಣ ಅನ್ನೋ ಒಂದು ಶಕ್ತಿ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟು ನಾಡಿ ಶೋಧನ. ಇದು ಸ್ವಲ್ಪ ಜಾಸ್ತಿ ಹೊತ್ತೇ ಮಾಡ್ಬೋದು. ಎಷ್ಟು ರೌಂಡು? 8, 9, 10, 11 ಟೈಮ್ ಇದೆ ಅಂದರೆ 11 ರೌಂಡ್ವರೆಗೂ ಮಾಡ್ಬೋದು. ಈಗ ರಿಲ್ಯಾಕ್ಸ್ ಆಗಿರೋರು ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್ ಆಗಿರೋರು ಸ್ಟಾರ್ಟ್ ಮಾಡಿ. ಈ ಬೆರಳಿನ ಸಹಾಯದಿಂದ ಇದನ್ನು ಬೇಕಂದರೆ ನೀವು ಭ್ರೂಮಧ್ಯ ರೇಖೆ, ಭ್ರೂಕುಟಿ ಅಂತ ಕರೀತಾರೆ, ಇಲ್ಲಿ ಬೇಕಾದ್ರೆ ಇಟ್ಕೋಬಹುದು ಬೆರಳನ್ನು. ಥರ್ಡ್ ಐಯಲ್ಲಿ ಇಟ್ಕೋಬಹುದು. ಇಲ್ಲ ಅಂದರೆ ನೀವು ಇವೆರಡು ಬೆರಳಿನ ಸಹಾಯದಿಂದ ಇದನ್ನು ಕ್ಲೋಸ್ ಮಾಡಿ, ಇದೆರಡನ್ನು ಹಿಂಗೆ ಮಾಡಿ ಬಲಗಡೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಸಾರಿ ಎಡಗಡೆಯಿಂದ ಸ್ಟಾರ್ಟ್ ಮಾಡಬೇಕು, ಬಲಗಡೆಯಲ್ಲಿ ಬಿಡಬೇಕು, ಮತ್ತೆ ಬಲಗಡೆಯಿಂದ ತಗೊಂಡು ಎಡಗಡೆಯಲ್ಲಿ ಬಿಡಬೇಕು. ಓಕೆ, ಎಸ್ ಸ್ಟಾರ್ಟ್. ಇನ್ಹೇಲ್, ಹೀಗೆ 7, 9, 11 ರೌಂಡನ್ನ ಮಾಡಿ.
ಯಾರಿದೆಲ್ಲ ಆಗಿದೆ ಕಣ್ಣುಗಳನ್ನ ಮುಚ್ಚಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ 3 ಬಾರಿ. ಯಾರೆಲ್ಲ ಈಗ ವಿಲೋಮನ ಕಂಪ್ಲೀಟ್ ಮಾಡಿದ್ದೀರಿ ಅವರು ರಿಲ್ಯಾಕ್ಸ್ ಆಗಿ 3 ಬಾರಿ ಉಸಿರಾಟ ಮಾಡಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ದೀರ್ಘವಾದ ಉಸಿರಾಟವನ್ನು ಮಾಡಿ ಕಣ್ಣುಗಳನ್ನು ಬಂದ್ ಮಾಡಿ, ಕುತ್ತಿಗೆ ಮತ್ತು ಬೆನ್ನು ನೇರವಾಗಿರಲಿ. ಓಂಕಾರವನ್ನ ಶುರು ಮಾಡೋಣ. ದೀರ್ಘವಾದ ಉಸಿರಾಟವನ್ನ ಮಾಡಿ. ಎಷ್ಟು ನಿಧಾನವಾಗಿ ಉಸಿರನ್ನ ತಗೊಂಡು ಉಸಿರನ್ನ ಬಿಡ್ತೀರೋ ಅಷ್ಟು ಹೆಲ್ತ್ ಚೆನ್ನಾಗಾಗತ್ತೆ. ತಪ್ಪಾಗಿ ಉಸಿರಾಟ ಮಾಡಬೇಡಿ. ನೀವು ಉಸಿರನ್ನ ತಗೊಳ್ಳೋವಾಗ ಹೊಟ್ಟೆ ಮುಂದೆ ಬರಬೇಕು, ಶ್ವಾಸಕೋಶಗಳು ಉಬ್ಬಬೇಕು. ಉಸಿರನ್ನ ಬಿಡುವಾಗ ಅದೆಲ್ಲ ಒಳಗಡೆ ಹೋಗ್ಬೇಕು. ಕೆಲವೊಬ್ರು ಮಾಡ್ತಾ ಇರ್ತೀರಾ, ಉಸಿರು ತಗೊಂಡಾಗ ಹೊಟ್ಟೆ ಏನ್ ಮಾಡ್ತೀರಾ, ಒಳಗಡೆ ಎಳ್ಕೋತೀರಾ. ಉಸಿರು ಬಿಟ್ಟಾಗ ಹೊಟ್ಟೆ ಮುಂದೆ ಬಿಡ್ತೀರಾ. ಅದು ತಪ್ಪಾದ ಕ್ರಿಯೆ. ಅಂದ್ರೆ ತಪ್ಪು ರೀತಿಯಲ್ಲಿ ನೀವು ಉಸಿರಾಟವನ್ನ ಮಾಡ್ತಿರ್ತೀರ. ಸಾಮಾನ್ಯವಾಗಿ ಉಸಿರು ತಗೊಳ್ಳುವಾಗ ಹೊಟ್ಟೆ ಮುಂದೆ ಬರಬೇಕು. ಗಾಳಿ ಒಳಗಡೆ ಹೋದಾಗ ಏನಾಗುತ್ತೆ, ಹೊಟ್ಟೆ ಮುಂದೆ ಬರ್ಬೇಕಲ್ವಾ. ಯಾರಾದ್ರೂ ಈ ತರ ತಪ್ಪು ಅದು ಉಸಿರಾಟವನ್ನ ಮಾಡ್ತಾ ಇದ್ರೆ ಅವರು ಸರಿ ಮಾಡ್ಕೊಳ್ಳಿ. ಅಂದ್ರೆ ಗಾಳಿ ಒಳಗಡೆ ಹೋದಾಗ ಹೊಟ್ಟೆ ಮುಂದೆ ಬರಬೇಕು, ಉಸಿರು ತಗೊಳ್ಳುವಾಗ ಹೊಟ್ಟೆ ಮುಂದೆ ಬರಬೇಕು, ಉಸಿರು ಬಿಡುವಾಗ ಹೊಟ್ಟೆ ಹಿಂದೆ ಹೋಗ್ಬೇಕು. ಈ ತರ ಮಾಡಿ. ಓಕೆ. ತುಂಬಾ ಜನಕ್ಕೆ ಅದೇ ಗೊತ್ತಿಲ್ಲ. ಉಸಿರು ತಗೊಂಡ್ರೆ ಯಾವುದು ಉಬ್ಬುತ್ತೆ, ಉಸಿರು ಬಿಟ್ರೆ ಯಾವ್ದು ಒಳಗೆ ಹೋಗುತ್ತೆ. ತಪ್ಪಾಗಿ ಉಸಿರಾಟ ಮಾಡ್ತಿರ್ತೀರ. ಸೊ ಆ ಥರ ಯಾರಾದರೂ ಇಲ್ಲಿ ಮಾಡ್ತಾ ಇದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ. ಈಗ ಓಂಕಾರವನ್ನ ಶುರು ಮಾಡೋಣ. ಆರಾಮಾಗಿ ಕೂತ್ಕೊಳ್ಳಿ. ಓಂಕಾರದ ಕಂಪನ ಇಡೀ ದೇಹವನ್ನು ಆವರಿಸ್ಬೇಕು. ದೇಹದಲ್ಲಿರುವಂಥ ಎಲ್ಲ ನೆಗೆಟಿವಿಟಿ ಹೋಗ್ಬೇಕು. ದೀರ್ಘವಾದಿ ಒಂದು ಉಸಿರನ್ನ ತಗೊಳ್ಳಿ. ಎಸ್, ಇನ್ಹೇಲ್. ಕಣ್ಣುಗಳನ್ನ ಆರಾಮಾಗಿ ಬಂದ್ ಮಾಡಿ ಕೂತ್ಕೊಳ್ಳಿ. ಓ ರಿಲ್ಯಾಕ್ಸ್. ದೀರ್ಘವಾದ ಉಸಿರಾಟವನ್ನ ಮಾಡಿ. ಇನ್ಹೇಲ್, ಉಸಿರನ್ನು ಒಳಗಡೆ ತಗೊಳ್ಳಿ. ಉಸಿರನ್ನು ಹೊರ ಹಾಕ್ತಾ ಓಂಕಾರವನ್ನ ಉಚ್ಚಾರಣೆ ಮಾಡೋಣ. ಓ ಎಸ್, ವೆರಿ ಗುಡ್. ಇನ್ನೊಂದು ರೌಂಡು. ಓ ದೀರ್ಘವಾದ ಉಸಿರಾಟವನ್ನ ಮಾಡಿದ ಮೇಲೆ ಆರಾಮಾಗಿ ಕಣ್ಣುಗಳನ್ನ ಮುಚ್ಚಿ ಕೂತ್ಕೊಳ್ಳಿ. ನಿಮ್ಮನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ. ನೀವು ಒಂದು ಸಮುದ್ರದ ಕಿನಾರೆಯಲ್ಲಿ, ಸಮುದ್ರದ ದಡದಲ್ಲಿ, ನವಿರಾದ ಮರಳಿನ ಮೇಲೆ ಕೂತಿದ್ದೀರಿ ಅಥವಾ ಮಲಗಿದ್ದೀರಿ. ಎಷ್ಟು ಚೆನ್ನಾಗಿ ನೀವು ವಿಜುವಲೈಸೇಷನ್ ಅನ್ನ ಮಾಡ್ತೀರೋ, ನಾನು ಹೇಳುವಂತ ವಾಕ್ಯಗಳನ್ನ ಎಷ್ಟು ಚೆನ್ನಾಗಿ ವಿವರಣೆಯಾಗಿ ನೀವು ಅನುಭವಿಸ್ತೀರೋ ಅಷ್ಟು ಬೇಗ ನಿಮ್ಮ ಕೆಲಸಗಳು ಏನಾಗುತ್ತೆ, ರಿಯಾಲಿಟಿಯಲ್ಲಿ ಕನ್ವರ್ಟ್ ಆಗುತ್ತೆ. ನೀವು ಮಾಡಿರುವಂತ ಎಲ್ಲ ಪ್ಲಾನ್ಗಳು ರಿಯಲ್ ಆಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕನ್ಫ್ಯೂಷನ್ ಇರಬಾರ್ದು, ಗೊಂದಲದಲ್ಲಿ ಮಾಡಬೇಡಿ. 100% ಹಾಗೇ ಆಗುತ್ತೆ. ಎಷ್ಟೇ ಸಮಸ್ಯೆ ಬಂದರೂ ನಂತರ ನಾನು ಅಂದುಕೊಂಡಿರುವಂತ ಎಲ್ಲ ಕೆಲಸ ಕಾರ್ಯಗಳು ನೆರವೇರುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ತುಂಬಾ ಕ್ಲಿಯರ್ ಆಗಿ ವಿಜುವಲೈಸೇಷನ್ ಅನ್ನ ಮಾಡಿ. ನೀವೆಷ್ಟು ದೊಡ್ಡ ಕನಸು ಕಾಣ್ತಿದ್ದೀರಿ ಅನ್ನೋದಕ್ಕಿಂತ ಎಷ್ಟು ಕ್ಲಿಯರ್ ಆಗಿದ್ದೀರಿ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಮಂತ್ಲಿ ನಿಮ್ಗೆ ಏನು ಬಜೆಟ್ ಇರುತ್ತೆ ಅದು ಸಿಕ್ಕೇ ಸಿಗುತ್ತೆ. ಆದ್ರಿಂದ ನಾನು ದುಡಿತೀನಿ ಅನ್ನೋ ಒಂದು ದೃಢವಾದ ಸಂಕಲ್ಪವನ್ನ ಇಟ್ಕೊಳ್ಳಿ. ದೃಢವಾದ ನಂಬಿಕೆಯಿಂದ ಮಾಡಿ. ಹಿಂಗೆಲ್ಲ ಹೇಳೋದ್ರಿಂದ ಆಗತ್ತಾ ಅನ್ನೋ ಒಂದು ಲಾಜಿಕ್ ಮೈಂಡಲ್ಲಿ 1% ಬರಬಾರ್ದು. 0.01% ಕೂಡ ಲಾಜಿಕ್ ಮೈಂಡು ಬರಬಾರ್ದು. ಓನ್ಲಿ ಮ್ಯಾಜಿಕ್ ವಿಲ್ ಹ್ಯಾಪನ್ ಇನ್ ಮೈ ಲೈಫ್ ಅಂತೇಳಿ, ನನ್ನ ಜೀವನದಲ್ಲಿ ಪವಾಡಗಳು ನಡೆಯುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇದನ್ನ ಮಾಡಬೇಕು. ಸೊ ಸಮುದ್ರದ
ದಡದಲ್ಲಿ ನವಿರಾದ ಸಣ್ಣ ಸಣ್ಣ ನವಿರಾದ ಮರಳಿನ ಮೇಲೆ ಕೂತಿದ್ದೀರಿ ಅಥವಾ ಮಲಗಿದ್ದೀರಿ. ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಪ್ರಪಂಚ. ನೀರು ಕೂಡ ಕಣ್ಣಾಯಿಸಿದಷ್ಟು ದೂರ ನೀರೇ ಇದೆ. ಹಾಗಾಗಿ ನವಿರಾದ ಗಾಳಿ ಬೀಸ್ತಾ ಇದೆ. ಆ ಉಪ್ಪಿನ ಹವೆ ನಿಮ್ಮ ದೇಹಕ್ಕೆ ಬಂದು ಹೊಡಿತಾ ಇದೆ. ನೀರಿನ ಅಲೆಗಳು ಬಂದು ನಿಮ್ಮ ಕಾಲನ್ನ ತಾಗ್ತಾ ಇದೆ. ನಿಧಾನವಾಗಿ ತಾಗಿ ತಾಗಿ ಹೋಗ್ತಾ ಇದೆ. ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಮರಳು ಕೂಡ ತುಂಬಾ ತಣ್ಣಗಿದೆ. ಒಳ್ಳೆ ವಾತಾವರಣ, ಮನಸ್ಸಿಗೆ ಖುಷಿ ಕೊಡ್ತಾ ಇದೆ. ಅಲ್ಲಿಂದ ಹೋಗ್ಲೇಬಾರ್ದು, ಇಲ್ಲೇ ಮಲ್ಗೋಣ, ಇಲ್ಲೇ ಕುತ್ಕೊಳ್ಳೋಣ ಅನ್ನೋಷ್ಟು ಮಟ್ಟಿಗೆ ನಿಮ್ಗೆ ಸಮಾಧಾನವಾಗ್ತಾ ಇದೆ. ಸೊ ಈ ತರ ಮನಸ್ಸು ಸಮಾಧಾನ ಆದಾಗ, ಈ ತರ ಮನಸ್ಸು ಖುಷಿಯಾಗಿರುವಾಗ ನಾವೇನೆಲ್ಲ ಹೇಳ್ತೀವಿ ಅದೆಲ್ಲ ಆಗುತ್ತೆ. ಸೊ ಹಾಗಾಗಿ ಬನ್ನಿ ನಮ್ಮ ಜೀವನದಲ್ಲಿ ಕೂಡ ಅಬೆಂಡೆನ್ಸ್ ಅನ್ನ ವೆಲ್ಕಮ್ ಮಾಡೋಣ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ಪ್ರತಿಯೊಬ್ಬರು ಹಣವನ್ನ ಈಗ ವಿಜುವಲೈಸೇಷನ್ ಮಾಡಬೇಕು. ಹಣವನ್ನ ನೆನ್ಪು ಮಾಡ್ಕೊಳ್ಳಿ. ನಾನು ಅದೇ ರೀತಿ ನೀವು ಆಕರ್ಷಿಸುವ ಶಕ್ತಿಯಾಗಿ ನೀವು ಇದ್ದೀರಾ ಅಂತ ನಿಮ್ಮನ್ನ ಕೂಡ ನೀವು ಶಕ್ತಿಯಾಗಿ ಅನುಭವ ಮಾಡಿ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಎವ್ರಿ ಡೇ ಯು ಗೆಟಿಂಗ್ ನ್ಯೂ ಆಪರ್ಚುನಿಟಿ ಫಾರ್ ಅರ್ನಿಂಗ್ ಮನಿ. ನೀವು ಹಣವನ್ನ ಸಂಪಾದನೆ ಮಾಡಲು ನಿಮಗೆ ಪ್ರತಿ ದಿವಸ ಹೊಸ ಹೊಸ ಅವಕಾಶಗಳು ಸಿಗ್ತಾ ಇದೆ. ಅದನ್ನ ನೀವು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೋತಾ ಇದ್ದೀರಾ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಈಗ ಆರೋಗ್ಯ, ಪ್ರೀತಿ ಮತ್ತೆ ಐಶ್ವರ್ಯ ನಿಮ್ಮ ಸುತ್ತು ಬಂದು ನಿಂತಿದೆ. ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತೇಳಿ ನಿಮ್ಗೆ ಹೇಳ್ತಾ ಇದೆ. ಆರೋಗ್ಯ ಕೂಡ ನಾನು ನಿನ್ ಜೊತೆನೇ ಇರ್ತೀನಿ, ಪ್ರೀತಿ ಕೂಡ ನಾನು ನಿನ್ ಜೊತೆಲಿ ಇರ್ತೀನಿ, ಅದೇ ರೀತಿ ಐಶ್ವರ್ಯ ಕೂಡ ನಿಮ್ಮ ಮನೆಯಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇರೋ ಹಾಗೆ ನೀವು ನೆನಪನ್ನ ಮಾಡ್ಕೊಳ್ಳಿ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ನೀವು ಕೇಪಬಲ್ ಇದ್ದೀರಾ. ಆದ್ದರಿಂದ ನಿಮ್ಮ ಕಡೆ ಹಣ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ನಿಮ್ಮ ಮನಸ್ಸು ತುಂಬಾ ಖುಷಿಯಾಗಿದೆ, ಸಮೃದ್ಧವಾಗಿದೆ. ಯಾವುದೇ ತರಹದ ಸ್ಟ್ರೆಸ್ ಇಲ್ಲ ಮನಸ್ಸಲ್ಲಿ. ಯು ಆರ್ ಸೋ ಹ್ಯಾಪಿ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ಮನಸ್ಸು ಸಮೃದ್ಧವಾಗಿದ್ರೆ, ಖುಷಿಯಾಗಿದ್ರೆ ಜೀವನ ಕೂಡ ಖುಷಿಯಾಗಿರುತ್ತೆ. ಸೊ ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರ್ತಾ ಇದೆ. ಆಲ್ರೆಡಿ ನನಗೆ ಯಶಸ್ಸು ಸಿಗ್ತಾ ಇದೆ, ಹಣ ಸಿಗ್ತಾ ಇದೆ. ಎವ್ರಿ ಡೇ ನಾನು ಟ್ರಾನ್ಸಾಕ್ಷನ್ ಅನ್ನ ಮಾಡಕ್ಕೆ ಶುರು ಮಾಡಿದ್ದೀನಿ ಅನ್ನೋ ಒಂದು ಕಲ್ಪನೆಯನ್ನ ಮಾಡ್ಕೊಳ್ಳಿ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಇದು ವೆರಿ ಇಂಪಾರ್ಟೆಂಟ್. ನೀವು ಕೆಲಸ ಮಾಡೋದ್ರ ಜೊತೆನಲ್ಲಿ ಬ್ರಹ್ಮಾಂಡ ಕೂಡ ನಿಮಗೋಸ್ಕರ ಕೆಲಸ ಮಾಡ್ತಾ ಇದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಹರಿದು ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ. ಅಂದ್ರೆ ನನಗೆ ಆ ಯೋಗ್ಯತೆ ಬಂದಿದೆ. ಶ್ರೀಮಂತ ಜೀವನವನ್ನ ಲೀಡ್ ಮಾಡುವಂತ, ಜೀವಿಸುವಂತ ಯೋಗ, ಯೋಗ್ಯತೆ ಎರಡು ಬಂದಿದೆ. ಹಾಗಾಗಿ ನಾನು ಅರ್ಹನಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಎವ್ರಿ ಡೇ ನೀವು ಎಲ್ಲ ರೀತಿಯಲ್ಲಿ ಗ್ರೋ ಆಗ್ತಾ ಇದ್ದೀರಾ, ಗ್ರೋತ್ ಅನ್ನ ಸಾಧಿಸ್ತಾ ಇದ್ದೀರಾ. ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ. ಹಣಕಾಸಿನ ವಿಷಯದಲ್ಲಿ, ಪ್ರೀತಿಯ ವಿಷಯದಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ಮನಸ್ಸನ್ನ ಎಷ್ಟು ಶಾಂತವಾಗಿ ಇಟ್ಕೋತೀರಿ ಅಷ್ಟು ನಿಮ್ಗೆ ಒಳ್ಳೆ ಒಳ್ಳೆ ಐಡಿಯಾಸ್ ಬರುತ್ತೆ. ಸೊ ಹಾಗಾಗಿ ಮನಸ್ಸು ಶಾಂತವಾಗಿದೆ ಮತ್ತೆ ಆರೋಗ್ಯ ಬಲವಾಗಿದೆ. ಆದ್ದರಿಂದ ಏನಾಗ್ತಾ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ದಿನೇ ದಿನೇ ಹೆಚ್ಚುತ್ತಾ ಇದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ, ಜಾಣ್ಮೆಯಿಂದ ಬಳಸುತ್ತೇನೆ. ಅಂದರೆ ಹಣವನ್ನ ಪ್ರತಿ ದಿವಸ ನಾನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತೀನಿ. ಅದು ನನ್ನ ಹತ್ರ ಬರುತ್ತೆ. ಮತ್ತೆ ನಾನು ಯದ್ವಾ ತದ್ವಾ ಖರ್ಚು ಮಾಡಲ್ಲ. ಜಾಣ್ಮೆಯಿಂದ ಎಷ್ಟು ಬೇಕೋ ಅಷ್ಟನ್ನೇ ಖರ್ಚು ಮಾಡಿ ಸೇವಿಂಗ್ ಅನ್ನ ಮಾಡ್ತೀನಿ. ತುಂಬಾ ನನ್ನ ಹತ್ರ ಸೇವ್ ಆಗ್ತಾ ಇದೆ, ಅಮೌಂಟು ತುಂಬಾ ಇದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ
ಐಶ್ವರ್ಯ ಹರಿದು ಬರುತ್ತಿದೆ. ಹಣ, ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನೀವು ಏನೇ ಕೆಲಸ ಮಾಡಿದ್ರು, ಎಲ್ಲಿಗೆ ಹೋದ್ರೂ ಹಣ ಮತ್ತೆ ಅದೃಷ್ಟ ನಿಮ್ಮನ್ನೇ ಫಾಲೋ ಮಾಡ್ತಾ ಇದೆ. ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ಆದ್ದರಿಂದ ದೇವರು ಮತ್ತು ಯೂನಿವರ್ಸ್ ನನಗೆ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್, ಪ್ರಾಸ್ಪರಿಟಿ, ಶಾಂತಿ, ನೆಮ್ಮದಿಯನ್ನು ಕಳಿಸುತ್ತಿದ್ದಾರೆ. ನನ್ನ ಸದೃಢವಾದ ಬಲವಾದ ದೇಹ ಆರೋಗ್ಯವಾಗಿ ಸದೃಢವಾಗಿ ಇದ್ದೀನಿ. ನಿಮ್ಮ ದೇಹವನ್ನು ಒಮ್ಮೆ ಹಾಗೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಎಲ್ಲೂ ಯಾವುದೇ ಥರದ ನೋವಿಲ್ಲ. ಹಾಗೆ ಕಾಲಿಂದ ಹಿಡಿದು ತಲೆಯವರೆಗೆ, ಕಾಲಿನ ಉಗುರಿಂದ ಹಿಡಿದು ತಲೆಯವರೆಗೆ ನಿಮ್ಮ ದೇಹವನ್ನು ನೋಡ್ಕೊಳ್ಳಿ. ಎಲ್ಲೂ ಯಾವುದೇ ರೀತಿಯ ನೋವಿಲ್ಲ, ಹತಾಶೆ ಇಲ್ಲ, ಬೇಜಾರಿಲ್ಲ. ದೇಹ ಎಲ್ಲ ಕೆಲಸಗಳಿಗೂ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದೆ. ನಿಮ್ಮ ಬಾಡಿ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇದೆ. ಅಂತ ಒಳ್ಳೆ ದೇಹವನ್ನು ನೀವು ಹೊಂದಿದ್ದೀರಿ. ಅದಕ್ಕಾಗಿ ದೇವರಿಗೆ ಮತ್ತು ಯೂನಿವರ್ಸ್ಗೆ, ನಿಮ್ಮ ತಂದೆ ತಾಯಿಗೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಅದೇ ರೀತಿ ಸಂಬಂಧ ಅಂತ ಬಂದಾಗ ಪ್ರತಿಯೊಬ್ಬರ ಜೊತೆಯಲ್ಲಿ, ಒಂದು ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ, ಒಂದು ಗಿಡ ಮರದ ಜೊತೆಯಲ್ಲಿ, ಮತ್ತೆ ನಿಮ್ಮ ಮನೆಯವರ ಜೊತೆಯಲ್ಲಿ, ಹೊರಗಡೆ ಫ್ರೆಂಡ್ಸ್ ಜೊತೆಯಲ್ಲಿ, ಕೊಲೀಗ್ಸ್ ಜೊತೆಯಲ್ಲಿ, ವ್ಯಾಪಾರದಲ್ಲಿ, ಎಲ್ಲ ಕಡೆಯೂ ನೀವು ತುಂಬ ಆತ್ಮೀಯತೆಯಿಂದ ಗೌರವದಿಂದ ಮಾತಾಡ್ತೀರಿ. ಅದರ 10 ಪಟ್ಟು ಆತ್ಮೀಯತೆ, ಗೌರವ, ಯಶಸ್ಸು ನಿಮಗೆ ಸಿಗ್ತಾ ಇದೆ. ಸಂಬಂಧಗಳಲ್ಲಿ ತುಂಬ ಒಳ್ಳೆಯ ಪ್ರೀತಿಯನ್ನು ನೀವು ಪಡಿತಾ ಇದ್ದೀರಿ. ಸೊ ಹಾಗಾಗಿ ಯಾರೆಲ್ಲ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳಿ. ನಿಮಗೆ ಯಾರೆಲ್ಲ ಗೌರವ ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳಿ. ಇಂಥ ಒಳ್ಳೆ ಸಂಬಂಧ, ಇಂಥ ಒಳ್ಳೆ ರಿಲೇಶನ್ಶಿಪ್ ನನ್ನ ಜೀವನದಲ್ಲಿ ಬಂದಿದ್ದಕ್ಕಾಗಿ, ಪ್ರತಿಯೊಬ್ಬರು ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇರೋದಕ್ಕಾಗಿ, ಇನ್ನು ಮುಂದೆ ಇದೇ ರೀತಿ ತುಂಬ ಜನ ನನಗೆ ಒಳ್ಳೆಯ ಸೋಲ್ಗಳು, ಒಳ್ಳೆಯ ಆತ್ಮಗಳು ನಿಮಗೆ ಪರಿಚಯ ಆಗಲಿ. ಅವರಿಂದ ನಿಮ್ಮ ಏಳಿಗೆ ಜಾಸ್ತಿ ಆಗಲಿ. ನೀವು ಅಂದುಕೊಂಡಿರುವಂಥ ಕೆಲಸಗಳು ಜಾಸ್ತಿ ಆಗಲಿ. ಅಂತ ಒಳ್ಳೊಳ್ಳೆ ಜನರನ್ನು ನನಗೆ ಕನೆಕ್ಟ್ ಮಾಡು. ನನ್ನದೇ ಮೈಂಡ್ಸೆಟ್ ಇರುವಂಥವರು, ನನಗೆ ಬಂದು ಉಪಕಾರ ಮಾಡುವಂಥ ಮೈಂಡ್ಸೆಟ್ ಇರುವಂಥ ಜನರನ್ನು ನನಗೆ ಕನೆಕ್ಟ್ ಮಾಡು. ಈಗ ಆಲ್ರೆಡಿ ಯಾರೆಲ್ಲ ಕನೆಕ್ಟಲ್ಲಿ ಇದ್ದಾರೆ, ಅವರಿಂದ ಎಷ್ಟು ಹೆಲ್ಪ್ ತಗೋತಿದ್ದೀರಿ, ಅವರೆಲ್ಲರಿಗೂ ಅವರ ಒಳ್ಳೆಯ ಮನಸ್ಸಿಗೆ, ಒಳ್ಳೆಯ ಹೃದಯಕ್ಕೆ ಥ್ಯಾಂಕ್ ಯು ಹೇಳಿ. ಯಾರೆಲ್ಲ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅವರೆಲ್ಲ ಚೆನ್ನಾಗಿರಲಿ ಅಂತ ಬ್ಲೆಸ್ ಮಾಡಿ. ಅದೇ ರೀತಿ ಅವರು ನಿಮ್ಮ ಜೊತೆ ಇರೋದಕ್ಕೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಇನ್ನು ಹಣಕಾಸಿನ ವಿಷಯಕ್ಕೆ ಬರೋದಾದರೆ, ಪ್ರತಿದಿನ ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಗ್ರೋತ್ ಆಗ್ತಾ ಇದೆ. ಇವತ್ತು 10,000 ಸಂಪಾದನೆ ಮಾಡಿದ್ರೆ ಒಂದು ಬಿಸ್ನೆಸ್ಸಲ್ಲಿ ನಾಳೆ 12, 13, 14 ಹೀಗೆ ಪ್ರತಿ ದಿವಸ ನಾನು ದಿನೇ ಜಾಸ್ತಿ ಗ್ರೋ ಮಾಡ್ತಾ ಇದ್ದೀನಿ. ದಿನೇ ನನಗೆ ಹೆಚ್ಚು ಹಣ ಬರ್ತಾ ಇದೆ. ಅದರಿಂದ ನಾನು ಸ್ವಲ್ಪ ಚಾರಿಟಿಯನ್ನು ಮಾಡ್ತೀನಿ, ಅಂದರೆ ಅವಶ್ಯಕತೆ ಇರುವವರಿಗೆ ದಾನವನ್ನು ಕೂಡ ಮಾಡ್ತಾ ಇದ್ದೇನೆ. ಹಾಗಾಗಿ ನನ್ನ ಬಳಿ ಹಣ ಜಾಸ್ತಿ ಬರ್ತಾ ಇದೆ. ಪ್ರತಿ ದಿವಸ ನಾನು ಮಾಡುವಂಥ ಕೆಲಸದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೇನೆ. ಜಾಬಲ್ಲಿ ಕೂಡ ನನಗೆ ಇಂಕ್ರಿಮೆಂಟ್ ಆಗ್ತಾ ಇದೆ, ಬೋನಸ್ ಸಿಗ್ತಾ ಇದೆ, ಅಥವಾ ಸ್ಯಾಲ್ರಿ ಹೈಕ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದರ ಜೊತೆಯಲ್ಲೇ ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಕೆಲಸಗಳನ್ನು ಮಾಡಿ ಕೂಡ ನಾನು ಹಣವನ್ನು ತುಂಬ ಸಂಪಾದನೆ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ ಹಣ ನನ್ನ ಹತ್ರ ಬರ್ತಾ ಇದೆ, ನದಿಯ ಹಾಗೆ ಹರಿದು ಬರ್ತಿದೆ. ನೀವು ಹಣವನ್ನು ಕಲ್ಪನೆ ಮಾಡ್ಕೊಳ್ಳಿ. ದೇವರಿಗೆ, ಹಣಕ್ಕೆ ಥ್ಯಾಂಕ್ ಯು ಹೇಳಿ. ಮನಿ ಒಂದು ಬ್ಯೂಟಿಫುಲ್ ಆ್ಯಂಡ್ ಇಂಪಾರ್ಟೆಂಟ್ ಎನರ್ಜಿ ಆಗಿರೋದ್ರಿಂದ ಅಂಥ ಇಂಪಾರ್ಟೆಂಟ್ ಎನರ್ಜಿ ನಿಮ್ಮ ಬಳಿ ಇದೆ. ಅದಕ್ಕೆ ನೀವು ಥ್ಯಾಂಕ್ ಯು ಹೇಳಿ. ಇರುವಂಥ ದುಡ್ಡಿಗೆ, ನಿಮ್ಮ ಹತ್ರ ಏನು ಅಮೌಂಟ್ ಇದೆ ಅದಕ್ಕೆ
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಇಷ್ಟು ಪ್ರೀತಿಯಿಂದ ನೀನು ನನ್ನ ಜೊತೆ ಇದ್ದೀಯ, ಅದಕ್ಕೋಸ್ಕರ ನಿನಗೆ ಧನ್ಯವಾದಗಳು. ಇದೇ ರೀತಿ ನೀನು ದಿನೇ ದಿನೇ ಬೆಳೀತಾ ಇರು ಅಂತೇಳಿ, ದಿನೇ ದಿನೇ ಜಾಸ್ತಿ ಆಗು ನೀನು ಅಂತ ಬ್ಲೆಸ್ ಮಾಡಿ. ಜಾಸ್ತಿ ಆಗಬೇಕು, ನನ್ನ ಬಳಿ ಎಷ್ಟಿದೆಯೋ ಅದಕ್ಕಿಂತ 10 ಪಟ್ಟು 100 ಪಟ್ಟು ನೀನು ಪ್ರತಿ ದಿವಸ ಬೆಳೀತಾ ಇರು ಅಂತ ಬ್ಲೆಸ್ ಮಾಡಿ ಹಣವನ್ನು ಕಲ್ಪನೆ ಮಾಡ್ಕೊಳ್ಳಿ. ಪ್ರೀತಿಯಿಂದ ಹಣಕ್ಕೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ. ಮನಿ ಲವ್ಸ್ ಮೀ ಆ್ಯಂಡ್ ಐ ಲವ್ ಮನಿ. ಮನಿ ನನ್ನನ್ನು ಇಷ್ಟಪಡುತ್ತದೆ, ಹಣ ನನ್ನನ್ನು ಪ್ರೀತಿಸುತ್ತದೆ, ನಾನು ಹಣವನ್ನು ತುಂಬ ಪ್ರೀತಿಸುತ್ತೇನೆ. ಓಕೆ. ಮತ್ತೆ ಸಕ್ಸಸ್, ಪ್ರತಿ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಇದೆ. ಜನ ನಿಮ್ಮನ್ನು ಹೊಗಳ್ತಾ ಇದ್ದಾರೆ, ನೀವು ಮಾಡುವಂಥ ಕೆಲಸ ತುಂಬ ಚೆನ್ನಾಗಿದೆ, ತುಂಬ ಕ್ರಿಯೇಟಿವಿಟಿಯಾಗಿ ಮಾಡ್ತೀರಿ ಅಂತ ಜನ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಸಕ್ಸಸ್ ಕೂಡ ಜೀವನದಲ್ಲಿ ಬರ್ತಾ ಇದೆ. ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಗೌರವ, ಯಶಸ್ಸು ಎಲ್ಲವನ್ನು ಕೊಟ್ಟಂಥ ಯೂನಿವರ್ಸ್ಗೆ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ಅದ್ಭುತವಾದ ಜೀವನವನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಂಥ ನಿನಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಲವ್ ಯು ಯೂನಿವರ್ಸ್. ಈಗ ನಿಧಾನವಾಗಿ ಸಮುದ್ರದ ನವಿರಾದ ಮರಳಿಂದ ನಿಮ್ಮ ಮನೆಗೆ ಆಗಮಿಸಿ ಸಹಜ ಸ್ಥಿತಿಯಲ್ಲಿ ಬನ್ನಿ. ನಿಧಾನವಾಗಿ ಸಹಜವಾಗಿ ನಿಮ್ಮ ಮನೆಗೆ ಬನ್ನಿ. ಸಹಜವಾಗಿ ಯಾವುದೇ ರೀತಿಯ ಒತ್ತಡ, ಆತಂಕವನ್ನು ಮಾಡ್ಕೋಬೇಡಿ. ಮನಸ್ಸು ಖುಷಿಯಾಗಿರಬೇಕು, ಮುಖದಲ್ಲಿ ನೆಮ್ಮದಿಯಾಗಿರಬೇಕು, ಹಸನ್ಮುಖರಾಗಿರಬೇಕು, ಕಿರುನಗೆ ಇರಲಿ. ಮುಖದಲ್ಲಿ ಒಂದು ಹಸನ್ಮುಖರಾಗಿರಲಿ, ಕಿರುನಗೆಯನ್ನು ಬೀರುತ್ತಾ ಈಗ ಕಣ್ಣುಗಳನ್ನು ತೆರಿಬೇಡಿ. ನಿಧಾನವಾಗಿ ನಿಮ್ಮ ತಂದೆ ತಾಯಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ನಿಮಗೆ ಪಾಠವನ್ನು ಕಲಿಸಿದಂಥ, ಜೀವನದ ಪಾಠ ಅಥವಾ ಅಕ್ಷರಾಭ್ಯಾಸವನ್ನು ಮಾಡಿದಂಥ ಗುರುಗಳನ್ನು ನೆನಪು ಮಾಡ್ಕೊಳ್ಳಿ, ತಂದೆ ತಾಯಿಯನ್ನು ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ಪಿತೃಗಳು, ನಿಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದು ಸಂಸಾರವನ್ನು ಸಾಗಿಸಿ ಹೋದಂಥ ಪಿತೃಗಳ ಆಶೀರ್ವಾದ ತುಂಬ ಮುಖ್ಯ. ಅವರೇನಾದ್ರು ಬೇಜಾರು ಮಾಡಿಕೊಂಡ್ರು, ಅವ್ರ ಮನಸ್ಸಿಗೆ ನೋವಾಯಿತು ಅಂದರೆ ಮಾಡುವ ಕೆಲಸದಲ್ಲಿ ಏಳಿಗೆ ಆಗೋದಿಲ್ಲ. ಅದಕ್ಕೆ ಪ್ರತಿ ದಿವಸ ಅವ್ರ ಹತ್ರ ಏನಾದರೂ ನಮ್ಮ ಮನೆಯಲ್ಲಿ ತಪ್ಪು ನಡೆದಿದ್ರೆ, ನಿಮಗೆ ಸಿಗಬೇಕಾದ ಗೌರವ ಸಿಕ್ಕಿಲ್ಲ ಅಂದರೆ ಕ್ಷಮಿಸಿ ಮತ್ತು ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ. ಅದೇ ರೀತಿ ನಿಮ್ಮ ಗ್ರಾಮದ ದೇವರು, ನೀವು ಏನು ವಾಸ ಮಾಡ್ತಾ ಇರ್ತೀರಿ ಅಲ್ಲಿ ಒಂದು ದೇವರಿರುತ್ತೆ, ಒಂದು ದೈವ ಇರುತ್ತೆ. ಅದನ್ನು ಕೂಡ ಈ ಊರಿನ ಹೇಗೆ ಕಾಪಾಡ್ತಾ ಇದ್ದೀರೋ ಹಾಗೆ ನಮ್ಮನ್ನು ಕೂಡ ಕಾಪಾಡಿ, ಯಾವುದೇ ಥರದ ಕೆಟ್ಟ ಶಕ್ತಿ ಬಂದು ನಮ್ಮನ್ನು ಹಾಳು ಮಾಡದೇ ಇರೋ ಥರ ನೋಡ್ಕೊಳ್ಳಿ ಅಂತ. ಅದೇ ರೀತಿ ನಿಮ್ಮ ಮನೆಯಲ್ಲಿ ತಲೆಮಾಂತರಗಳಿಂದ ಪೂಜಿಸ್ಕೊಂಡು ಬಂದಿರತಕ್ಕಂಥ ಮನೆ ದೇವರನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಎಲ್ಲರೂ ಲೈನಾಗಿ ನಿಂತಿದ್ದಾರೆ, ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ವಿಜಯೀ ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ಹಾಗೆ ನೀವು ಅಂದುಕೊಂಡಂಥ ಕೆಲಸಗಳೆಲ್ಲ ಆಗಲಿ, ನಿಮಗೆ ಸಕ್ಸಸ್ ಸಿಗಲಿ ಅಂತ ತುಂಬ ಹಸನ್ಮುಖರಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಶರಣಾಗತರಾಗ್ತಾ ಸಂಪೂರ್ಣ ಆಶೀರ್ವಾದವನ್ನು ಸ್ವೀಕರಿಸಿ. ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದವನ್ನು ಪಡಿಕೊಳ್ತಾ ಈಗ ನಿಧಾನವಾಗಿ ಕೈಗಳನ್ನು ರಬ್ ಮಾಡಿ, ರಬ್ ರಬ್ ರಬ್. ಒಮ್ಮೆ ನಿಮ್ಮ ಮುಖದ ಮೇಲೆ ಇಡಿ, ಕಣ್ಣುಗಳ ಮೇಲೆ ಇಡಿ ಕೈಯನ್ನು. ಕೈಯಲ್ಲಿ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡೋಣ. ಅದೇ ರೀತಿ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆ ಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ ಅದೇ ರೀತಿ ನಿಧಾನವಾಗಿ ನಿಮ್ಮ ಸಮಯವನ್ನು ತಗೊಂಡು ಕಣ್ಣುಗಳನ್ನು ಓಪನ್ ಮಾಡಿ. ಹಾಗೆ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡುತ್ತಾ ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಹೆಲ್ದಿ. ನಿಮ್ಮ ದೇಹವನ್ನು ಸ್ಪರ್ಶ ಮಾಡ್ತಾ ಮಾಡ್ತಾ ಎಲ್ಲಿ ಪೇನ್ ಇರುತ್ತೆ ಆ ಸ್ಪರ್ಶ ಮಾಡಿದ ಕೂಡಲೇ ಪೇನು ಹೊಟ್ಟೋಗ್ಬೇಕು. ಆ ಥರ ಫೀಲ್ ಮಾಡಬೇಕು ನೀವು. ಓಕೆನಾ? ನಿಮ್ಮ ದೇಹವನ್ನು ಅಷ್ಟು ಪ್ರೀತಿಸಬೇಕು. ನಿಮ್ಮ ಶರೀರವನ್ನು ಎಲ್ಲವನ್ನ ನೀವು ಪ್ರೀತಿಸಬೇಕು. ನಿಮ್ಮ ವಾಯ್ಸನ್ನು ಇಷ್ಟಪಡಬೇಕು. ನಾನೆಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಒಂದು ದಿವಸ ತುಂಬ ಚೆನ್ನಾಗಿ ಮಾತಾಡ್ತೀರಿ ನೀವು. ಓಕೆನಾ? ಸೊ ಹಾಗಾಗಿ ಇಡೀ ದೇಹವನ್ನು ಸ್ಪರ್ಶ ಮಾಡ್ತಾ ಹೇಳಿ, ನಿಮ್ಮ ದೇಹಕ್ಕೆ ಥ್ಯಾಂಕ್ ಯು ಹೇಳಿ. ಇಷ್ಟು ದಿವಸ ಆಳಮೂಳ ಅಧ್ವಾನ ಅರಣ್ಯ ಏನು ಕೊಟ್ರು ಅದನ್ನೆಲ್ಲ ತಿಂದು ಜೀರ್ಣ ಮಾಡಿಕೊಂಡು ಇನ್ನೂ ಇಷ್ಟು ಹೆಲ್ದಿಯಾಗಿದ್ದೀಯಾ,
ಅದಕ್ಕೆ ಥ್ಯಾಂಕ್ ಯು. ನಿಮ್ಮ ದೇಹಕ್ಕೆ ಥ್ಯಾಂಕ್ ಯು ಹೇಳಿ. ಸಿಕ್ಕಿದ್ದನ್ನೆಲ್ಲ ತುಂಬಿದ್ರೂ ಹೆಲ್ದಿ ಆಗಿದ್ದೀಯಾ ನೀನು ಅಂತ ಥ್ಯಾಂಕ್ ಯು ಹೇಳಿ. ಇನ್ನು ಮುಂದೆ ಆ ತಪ್ಪನ್ನ ಮಾಡಲ್ಲ, ನಿನಗೆ ದಣಿವು ಕೊಡಲ್ಲ, ಆದಷ್ಟು ನಿನ್ನನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ದೇಹಕ್ಕೆ ಸಂಪೂರ್ಣವಾದ ಥ್ಯಾಂಕ್ ಯು ಅನ್ನ ಹೇಳ್ತಾ ನೀರಿನ ಲೋಟವನ್ನ ಕೈಗೆ ತಗೊಳ್ಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಥ್ಯಾಂಕ್ ಯು ಸೋ ಮಚ್. ಪಂಚಭೂತಗಳ ಒಂದಾದ ಜಲವೇ ನೀನು ನನ್ನ ಎಲ್ಲ ಅವಕಾಶಗಳನ್ನು ಬೆಳೆಸಿದ್ದೀಯ. ನನಗೇನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದೀಯ. ನನ್ನ ದೇಹದಲ್ಲಿ ಶಕ್ತಿಯನ್ನ ಕೊಟ್ಟಿದ್ದೀಯ, ಹಾಗೆ ಆತ್ಮದಲ್ಲಿ ಕೂಡ ಶಕ್ತಿಯನ್ನ ಕೊಟ್ಟಿದ್ದೀಯ. ನನ್ನ ಪಾಪಗಳನ್ನು ತೊಳೆಯುವಂತ ಕೆಲಸವನ್ನ ಮಾಡಿದೀಯ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರನ್ನ ಹೊಗಳಿ ನೀರಿಗೆ ಖುಷಿ ಪಡಿಸಿ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ನಾನು ತುಂಬಾ ಶ್ರೀಮಂತಳಾಗಿದ್ದೇನೆ. ಈ ತಿಂಗಳು ನನಗೆ 1 ರಿಂದ 1.5 ಲಕ್ಷ ಕಮಿಟ್ಮೆಂಟ್ ಇದೆ. ಆ ಹಣವನ್ನ ನೀನು ನನಗೆ ಬರುವ ಹಾಗೆ ಮಾಡಿದ್ದೀಯ. ನಾನು ಹಣವನ್ನ ಸ್ವೀಕರಿಸಿದ್ದೇನೆ ಹಾಗೂ ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಅದನ್ನ ಇನ್ವೆಸ್ಟ್ ಮಾಡಿದ್ದೇನೆ. ಹಾಗಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾಲಗಳು ಅಂತ ಹೇಳಕ್ ಹೋಗ್ಬೇಡಿ. ನನ್ನ ಏನೇನಿದೆ ಕಮಿಟ್ಮೆಂಟ್, ನನ್ನ ಎಲ್ಲ ಅವಶ್ಯಕತೆಗಳಿಗೆ ನಾನು ಅದನ್ನ ಹಾಕಿ ಪೂರೈಸಿದ್ದೇನೆ. ಹಾಗಾಗಿ ಧನ್ಯವಾದಗಳು. ಈ ತಿಂಗಳು ನನಗೆ 1.5 ಲಕ್ಷವನ್ನ ದುಡಿಯಲು ಅವಕಾಶ ಮಾಡಿ ಕೊಟ್ಟದಕ್ಕೆ ನಿಮಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಮನಸ್ಫೂರ್ತಿಯಾಗಿ ನೀರಿಗೆ ಹೇಳಿ ಲಾಸ್ಟ್ ಅಲ್ಲಿ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಮನಸಾರೆ ನೀರಿಗೆ ಪ್ರೀತಿಯನ್ನ ತೋರಿಸಿ ನಿಧಾನವಾಗಿ ನೀರನ್ನ ಎನರ್ಜೈಸ್ ಮಾಡಿ ಖುಷಿಯಾಗಿ ಹೇಳಿ. ನೀರಿನ ಜೊತೆ ಯೂನಿವರ್ಸ್ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಹೇಗೆ ಮಾತಾಡ್ತೀರೋ ಹಾಗೆ ಮಾತಾಡ್ಬೇಕು. ಏನಾದ್ರು ಒಂದು ಇವತ್ತು ನಿಮ್ಗೆ ವಿಶೇಷವಾಗಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಈ ಒಂದು ವಸ್ತುವನ್ನ ಕೊಡ್ಲಿಕ್ಕೆ ನನ್ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಗ್ರಾಟಿಟ್ಯೂಡ್, ತುಂಬಾ ಗ್ರಾಟಿಟ್ಯೂಡ್ ಅಲ್ಲಿ ಇದ್ದೀನಿ ಅನ್ನೋ ಒಂದು ಭಾವನೆಗಳನ್ನ ತೋರಿಸಿ. ನಿಮ್ಮ ಲೈಫಲ್ಲಿ ಏನೋ ಒಂದು ಸಣ್ಣದು ಒಳ್ಳೇದಾದ್ರೂ ಅದಕ್ಕೆ ಗ್ರಾಟಿಟ್ಯೂಡ್ ಅನ್ನ ತೋರಿಸೋದು ಅಭ್ಯಾಸ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತೇಳಿ ಅದನ್ನ ಫೀಲ್ ಮಾಡಿ, ಖುಷಿ ಪಡಿ, ಅನುಭವಿಸಿ. ಅವಾಗ ಏನಾದ್ರೂ ಕೊಟ್ರೆ ಇವ್ರು ಇಷ್ಟು ಖುಷಿ ಆಗ್ತಾರೆ ಅಂದ್ಬಿಟ್ಟು ದಿನೇ ದಿನೇ ನಿಮ್ಗೆ ಒಳ್ಳೆದನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಯೂನಿವರ್ಸ್. ಓಕೆ, ಅವಾಗ್ಲೇ ಏನ್ ಹೇಳ್ತಾ ಇದ್ದೆ, ನಾವು ಯಾವುದರ ಹಿಂದೆ ಓಡಬಾರ್ದು. ನಾವೀಗ ಮೊಗ್ಗಾಗಿದ್ದೀವಿ, ಹರಳಬೇಕು. ಹೂವು ಹರಳಿದ್ರೆ ಏನಾಗುತ್ತೆ, ದುಂಬಿ ತಾನಾಗೆ ಬರುತ್ತೆ ಅಲ್ವಾ? ಅದೇ ತರ ನೀವು ಕೂಡ ಸ್ವಚ್ಛವಾಗಿ ಒಳ್ಳೆ ಮನಸ್ಸಿಂದ ಹರಳಬೇಕು. ಅವಾಗ ನಿಮಗೆ ಬೇಕಾದಂತ ಎಲ್ಲ ಕೆಲಸಗಳು ಕಾರ್ಯಗಳು ಬಂದು ಅದಾಗದೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬಲವಂತವಾಗಿ ಯಾರ ಹಿಂದೆ ಓಡೋಗೋದು, ಅವ್ರ ಹತ್ರ ಕೆಲಸ ಮಾಡಿಸ್ತೀನಿ ಅಂದ್ರೆ ಆಗಲ್ಲ. ಅವ್ರಾಗೆ ಬಂದು ನಿಮ್ಗೆ ಕೆಲಸ ಮಾಡ್ಕೊಳ್ಬೇಕು ಅಂದ್ರೆ ನೀವೇನಾಗ್ಬೇಕು, ಸ್ವಚ್ಛ ಮನಸ್ಸಿಂದ ಹರಳಬೇಕು. ಹರಳಿದಾಗ ಏನಾಗುತ್ತೆ, ಆ ಸುಗಂಧಕ್ಕೆ, ನಿಮ್ಮ ಎನರ್ಜಿಗೆ ಅವರೇ ಬರ್ತಾರೆ ನಿಮ್ಮ ಹತ್ರ. ಹೂವು ಹರಡಿದಾಗ ಏನಾಗುತ್ತೆ, ಹೂ ಹೋಗುತ್ತಾ ದುಂಬಿ ಹತ್ರ ಅಥವಾ ದುಂಬಿ ಬರುತ್ತಾ ಹೂವಿನ ಹತ್ರ? ಮೊಗ್ಗಾಗಿದ್ದಾಗ ಬರ್ತಾವ ದುಂಬಿಗಳು. ಹರಳಿ ಅದು ಸುಗಂಧವನ್ನ ಬಿಟ್ಟಾಗಲ್ವಾ ದುಂಬಿಗಳು ಬಂದು ಆಕರ್ಷಣೆ ಆಗೋದು. ಅದೇ ತರ ನೀವು ಕೂಡ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಒಳ್ಳೆ ಮನಸ್ಥಿತಿಯನ್ನು ಇಟ್ಕೊಂಡು ಹರಳಿದ್ರೆ ಏನಾಗುತ್ತೆ, ದುಂಬಿಗಳು ನಿಮಗೆ ಕೆಲಸ ಮಾಡುವಂತವ್ರು, ನಿಮಗೆ ಬೇಕಾದಂತವ್ರು, ನಿಮ್ಮ ಪ್ರಾಜೆಕ್ಟ್ ಏನಿರುತ್ತೆ, ನಿಮ್ ಕೆಲಸಗಳೇನಿರುತ್ತೆ ಅದಕ್ಕೆ ಬೇಕಾದಂತ ಸಂಬಂಧಪಟ್ಟ ಜನರು ಅವರಾಗ ಅವರೇ ಅಟ್ರಾಕ್ಟ್ ಆಗಿ ಬರ್ತಾರೆ. ಓಕೆ, ಈಗ ಮಾಡೋಣ.
ಮಯೂರ್ಮಾ, ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಮತ್ತೆ ಶುಭಾಶಯ. ಎಲ್ಲರೂ ಸೇಫ್ ಆಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಆ್ಯಂಡ್ ಲವ್ ಯು ಯೂನಿವರ್ಸ್. ತುಂಬ ಏನಂತಾರೆ, ನಿಸ್ವಾರ್ಥ ಮನಸ್ಸಿಂದ ಯೂನಿವರ್ಸ್ ಜೊತೆ ಮಾತಾಡಿ. ನಿಮ್ಮ ಜೊತೆ ಆದರೂ ನೀವು ಮಾತಾಡಿ. ನಿಮ್ಮ ಜೊತೆ ನೀವು ಮಾತಾಡೋದನ್ನ ಮರಿಲೇಬೇಡಿ. ಪ್ರತಿ ದಿವಸ ಎಲ್ಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಅಂತ್ಯವಿಲ್ಲದ ಪ್ರೀತಿಯ ನಮನ ಮತ್ತೆ ಶುಭಾಶಯ. ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಲವ್ ಯು ಯೂನಿವರ್ಸ್. ಈಗ ಸಮಯ ತಟ್ಟಾಸ್ತು. ಎಲ್ಲರೂ ನನಗೆ ಆಶೀರ್ವಾದವನ್ನ ಮಾಡಿ, ಮಾಡ್ತಾ ಇರುವಂತ ಕೆಲಸದಲ್ಲಿ ಸಕ್ಸಸ್ ಸಿಗ್ಲಿ, ಶಾಂತಿ ಸಿಗ್ಲಿ, ನೆಮ್ಮದಿ ಸಿಗ್ಲಿ ಅಂತ ತಥಾಸ್ತು ತಥಾಸ್ತು ತಥಾಸ್ತು. ದೇವರ ಶುಭೋದಯ. ಆಶೀರ್ವಾದ, ಹಿರಿಯರ ಎಲ್ಲರಿಗೂ ಆಶೀರ್ವಾದ ಒಳ್ಳೆದಾಗ್ಲಿ. ನಿಮಗಿರ್ಲಿ. ಎಲ್ಲರೂ ತಥಾಸ್ತು ಖುಷಿಯಾಗಿ, ತಥಾಸ್ತು ತಥಾಸ್ತು ಎಲ್ರಿಗೂ ಒಳ್ಳೇದಾಗ್ಲಿ. ನೆಮ್ಮದಿಯಾಗಿ, ಚೆನ್ನಾಗಿ ಇರಿ. ಥ್ಯಾಂಕ್ ಯು ಯೂನಿವರ್ಸ್. ತಥಾಸ್ತು 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 ಪ್ರತಿ ಎಲ್ಲರಿಗೂ ದಿವಸ ಒಳ್ಳೇದಾಗ್ಲಿ. ಯಾರೆಲ್ಲ ನಮ್ಗೆ ಕನೆಕ್ಟ್ ಆಗ್ತಾರೆ, ಯಾರೆಲ್ಲ ನಮ್ಗೆ ಫೋನ್ ಮಾಡ್ತಾರೆ, ಅವರೆಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರ ಕನಸುಗಳು ನೆನಸಾಗ್ಲಿ ಅಂತ ವಿಶ್ ಮಾಡಿ. ಥ್ಯಾಂಕ್ ಯು. ನಮಗೆ ಸಂಬಂಧಪಟ್ಟಿರೋರು, ಪಡೆದೇ ಇರೋರು, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡು ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತಥಾಸ್ತು. ಆಲ್ವೇಸ್ ಬಿ ಬ್ಲೆಸ್ಡ್. ಆಶೀರ್ವಾದದ ಒಳಗಡೆ ಇರಿ. ಆಶೀರ್ವಾದ ಯಾರಿಗಿರುತ್ತೆ ಅವರು ಯಾವತ್ತೂ ಅವ್ರ ಜೊತೆ ಕೆಟ್ಟೋದಾಗಲ್ಲ. ಸೊ ಹಾಗಾಗಿ ಎಲ್ಲರ ಆಶೀರ್ವಾದಗಳನ್ನ ಪಡಿತಾ ಇರಿ. ಹಾಗೆ ನನಗೂ ಕೂಡ ಆಶೀರ್ವಾದವನ್ನ ಮಾಡಿ ಸೆಷನ್ ಅನ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಖುಷಿಯಾಗಿರಿ, ಬಿ ಹ್ಯಾಪಿ, ನೋ BP, ಆರಾಮಾಗಿರಿ, ಚಿಲ್ ಆಗಿರಿ. ಓಕೆ, ಸಮಸ್ಯೆ ಥ್ಯಾಂಕ್ ಯು. ಇದ್ರು ಅದನ್ನ ತುಂಬಾ ಚೆನ್ನಾಗಿ ನಾನು ಫೇಸ್ ಮಾಡ್ತೀನಿ. ನನ್ನಿಂದ ಸಾಧ್ಯ ಆಗತ್ತೆ. ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಯಾವತ್ತು ಕಳ್ಕೋಬೇಡಿ. ಬಿ ಪಾಸಿಟಿವ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್, ಟೇಕ್ ಕೇರ್.